ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಮಹಾರಾಷ್ಟ್ರದಲ್ಲಿ ಮುಸ್ಲಿಮರಿಗೆ ಇಟ್ಟಿದ್ದಂತಹ 5% ಮೀಸಲಾತಿಯನ್ನು ಜಾರಿಯಾಗಿದ್ದು ಅಂತ ನಾನು ಹೇಳ್ತಾ ಇಲ್ಲ. ಜಾರಿ ಆಗೇ ಬಿಟ್ಟಿತ್ತು, ಅದನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಮುಸ್ಲಿಮರಿಗೆ 5% ಕೊಡಬೇಕು ಅಂತ ಹೇಳಿ ಈ ಸುಗ್ರೀವಾಜ್ಞೆ ಆನಂತರದ ಕೆಲವು ಬೆಳವಣಿಗೆಗಳು ಇದರಲ್ಲೇ ನಡೀತಾ ಬರ್ತಾ ಇತ್ತಲ್ಲ. ಫಡ್ನವೀಸ್ ಸರ್ಕಾರ ಬಂತು, ಈ 5% ಮೀಸಲಾತಿ ನಾನು ಕೊಡೋಕ್ಕಾಗಲ್ಲ. ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ 5% ಮೀಸಲಾತಿಯನ್ನು ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರ ತೆಗೆದುಹಾಕಿದೆ. ಅಫ್ಕೋರ್ಸ್ ಅದು ಜಾರಿನೇ ಆಗಿರಲ್ಲ, ಅದು ಬೇರೆ ವಿಚಾರ. ಯಾಕೆ ಈ ಥರದ್ದು ಮಾಡಿದೆ? ಈ ಮೂಲಕವಾಗಿ ಆ 5% ಮೀಸಲಾತಿ ತೆಗೆದು ಮರಾಠ ಸಮುದಾಯಗಳಿಗೆ ಕೊಟ್ಬಿಡಬಹುದಾಗತ್ತಾ? ಸಂವಿಧಾನ ಆ ಥರ ಅಲೋ ಮಾಡಿದ್ಯಾ? ಮೀಸಲಾತಿ ವಿಚಾರದಲ್ಲಿ ಒಬ್ಬರ ಒಂದು ಮೀಸಲಾತಿ ತೆಗೆದು ಇನ್ನೊಬ್ಬರಿಗೆ ಕೊಟ್ಬಿಡೋಕ್ಕೆ ಅಷ್ಟು ಸುಲಭ ಆಗುತ್ತಾ? 50% ಇಂದಿರಾ ಸಾಹ್ನಿ ಕೇಸ್ಗೆ ಸಂಬಂಧಪಟ್ಟಂತೆ 50% ಮೀಸಲಾತಿಯ ಒಂದು ಮಾರ್ಕ್ ಇದೆಯಲ್ಲ, ಆ ಮಾರ್ಕನ್ನು ದಾಟಿಬಿಡ್ತಾರಾ ಇವರು? ಅದರದಾನ ತಮಿಳುನಾಡು ದಾಟಿದಂತೆ ಬೇರೆಯವರು ದಾಟಕ್ಕಾಗತ್ತಾ? ತಮಿಳುನಾಡಲ್ಲಿ ಜಯಲಲಿತಾ ಎಲ್ಲ ಪಕ್ಷಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದದ್ದು. ಜಯಲಲಿತಾ ಎಲ್ಲ ಪಕ್ಷಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ 67% ಮೀಸಲಾತಿಯನ್ನು ದಕ್ಕಿಸಿಕೊಂಡ್ರು ಸಂವಿಧಾನಾತ್ಮಕ ಬದಲಾವಣೆ ಮತ್ತು ತಿದ್ದುಪಡಿಯ ಮೂಲಕ. ಅದಕ್ಕೆ ಲೋಕಸಭೆ ರಾಜ್ಯಸಭೆ ಎಲ್ಲ ಒಟ್ಟಾಗಬೇಕು, ಎಸ್ ಇದು ಮಾಡಿ ಅಂತ ಹೇಳಬೇಕು. ಆ ಛಾತಿ ಜಯಲಲಿತಾರನ್ನು ಉಳಿದು ಬೇರೆಯವರು ಮಾಡ್ದಂಗೆ ಕಾಣಿಸ್ತಾ ಇಲ್ಲ, ಅಥವಾ ಆ ಒಂದು ಛಾತಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಈಗ ಮೈತ್ರಿ ಸರ್ಕಾರ ಕಾಂಗ್ರೆಸ್ ಮತ್ತು NCPಗೆ ಇದು ದೊಡ್ಡ ಟಕ್ಕರ್ ಆಗಿಬಿಟ್ಟಿದೆ. ಇವ್ರು ನಾವು ಮಾಡ್ತೀವಿ ಅಂತ ಹೇಳಿ NCP ಮತ್ತು ಕಾಂಗ್ರೆಸ್ ಈ ಥರದ 2014ನಲ್ಲಿ ಮಾಡಕ್ಕೆ ಹೊರಟಿದ್ರು. ಈ ಒಂದು ಬೆಳವಣಿಗೆ ಆದಮೇಲೆ ಏನಾದರೂ ಒಂದು ಮೀಸಲಾತಿ, ನಮ್ಮ ಬೊಮ್ಮಾಯಿ ಅದೇ ಕೆಲಸ ಮಾಡಿದ್ರು ಇಲ್ಲಿ ನಮ್ಮ ಸ್ಟೇಟಲ್ಲೂ ಕೂಡ. ಇನ್ನೇನು ಎಲೆಕ್ಷನ್ ಬರ್ತಿದೆ ಅಂದಾಗ ಮುಸ್ಲಿಮರ ಮೀಸಲಾತಿ ತೆಗೆದು ನಾನು ಇದನ್ನು ಗೌಡರು ಕೊಟ್ಬಿಡ್ತೀನಿ, ಲಿಂಗಾಯತರು ಕೊಟ್ಬಿಡ್ತೀನಿ 7%, ಈ ಥರ ಮಾತಾಡಿದ್ರಲ್ಲ, ಅದು ಜಾರಿಯಾಗುವ ಹೊಣೆಗಾರಿಕೆಯನ್ನು ಅವರು ಮುಗಿಸಿ ನಿರ್ಗಮಿಸಬೇಕು. ಎಲೆಕ್ಷನ್ ಹತ್ತಿರ ಬಂದಾಗ ಹೆಂಗಿದ್ರು ಗೊತ್ತವ್ರಿಗೆ, ನಾವು ರಾಜಕಾರಣಕ್ಕೆ ಬಂದರೆ ಈ ಥರದ್ದು ಮಾಡ್ತೀವಿ ಅಂತ ಒಂದು ಗೇಮ್, ಒಂದು ಕಾರ್ಡ್ ಪ್ಲೇ ಮಾಡಿರ್ತಾರಲ್ಲಿ. ಗೆದ್ರ ಆಮೇಲೆ ನೋಡ್ಕೊಳ್ಳೋಣ ಅಂತ, ಸೋತ್ರ ನಾನು ಆಸೆ ಇತ್ತಪ್ಪ ಈ ನೆಕ್ಸ್ಟ್ ಗೌರ್ಮೆಂಟ್ ಬಂದ್ರಲ್ಲ ಇವರು ಮಾಡಲಿಲ್ಲ ಅಂತ ಹೇಳಿ. ಸೊ ಮಹಾರಾಷ್ಟ್ರದ ವಿಚಾರಕ್ಕೆ ಬಂದಾಗಲೂ ಕೂಡ 2014ನಲ್ಲೇ ಅವತ್ತಿನ ಸರ್ಕಾರಗಳು ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ವು, ನಾವು ಮುಸ್ಲಿಮರಿಗೆ 5% ಕೊಟ್ಬಿಡ್ತೀವಿ ಅಂತ ಹೇಳಿ. ಆದರೆ ಇದೀಗ 5% ಮೀಸಲಾತಿಯನ್ನು ಮಹಾಯುತಿ ಗವರ್ನಮೆಂಟ್ ತೆಗೆದು ಹಾಕಿದೆ. ಸರ್ಕಾರಿ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಕೊಟ್ಟಿದ್ದಂತಹ ಧಾರ್ಮಿಕ ಮೀಸಲಾತಿ, ಧರ್ಮಾಧಾರಿತ ಮೀಸಲಾತಿ ಇತ್ತಲ್ಲ, ಅದನ್ನು SCBC ಅಡಿಯಲ್ಲಿ ತೆಗೆದು ಹಾಕಿರ್ತಕ್ಕಂಥ ಮೀಸಲಾತಿ. ಇದು ಮಹಾರಾಷ್ಟ್ರದ CM ದೇವೇಂದ್ರ ಫಡ್ನವೀಸ್ ಅವರ ಆದೇಶ. ನಿನ್ನೆ ರಾತ್ರಿ ಆದೇಶ ಹೊರಡಿಸಿರೋದು ಮೈತ್ರಿ ಸರ್ಕಾರ. ಇಲ್ಲಿ ಮರಾಠಿಗರಿಗೆ 10% ಮೀಸಲಾತಿ ಕೊಟ್ಬಿಡ್ತೀವಿ ಅಂತ ಹೇಳಿ ಆದೇಶ ಮಾಡಲಾಗಿದೆ. ಈ ಆದೇಶವನ್ನು ಕೊಟ್ಟುಬಿಡ್ತೀವಿ ಅಂತ ಹೇಳೋದು ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಕಾಯ್ದೆಯನ್ನಾಗಿ ರೂಪಿಸೋದಿದೆಯಲ್ಲ, ಇಷ್ಟರ ನಡುವಿನ ಅಂತರದಲ್ಲೇ ಜನಗಳು ಯಾಮಾರೋದು. ಯಾರೋ 10% ಕೊಟ್ಬಿಡ್ತಾರಂತಪ್ಪ ನಿಮಗೆ ಅಂದ ತಕ್ಷಣ ಎಲ್ಲ ಮರಾಠರೆಲ್ಲ ಖುಷಿಯಾಗಿಬಿಡ್ತಾರೆ. ಗೌಡ್ರೆ ನಿಮಗೆ 2% ಬಂದ್ಬಿಡುತ್ತೆ ಅಂದರೆ ಇವರೆಲ್ಲ ಖುಷಿ, ಅವ್ರು ತೆಗೆದ್ರಂತೆ ನಮಗೆ ಕೊಟ್ಬಿಡ್ತಾರಂತೆ. ಲಿಂಗಾಯ ಸಮುದಾಯ ನಮಗೆ ಜಾಸ್ತಿ ಆಗಿಬಿಡುತ್ತಂತೆ. ಆದರೆ ಈ ಖುಷಿ ಪಡಿಸುವಿಕೆ ಸ್ಟೇಟ್ಮೆಂಟ್ಗಳಿಗೆ ಮಾತ್ರ ಸೀಮಿತವಾಗ್ತಾ ಇದೆಯಾ? ಅದರಾಚೆಗೆ ಇವು ಮಸೂದೆಗಳಾಗಿ ಅಲ್ಲಿಂದ ಆಚೆಗೆ ಕಾಯ್ದೆಗಳಾಗಿ ಆಗುವಂಥ ಹಂತ ಇದೆಯಲ್ಲ ಸಂವಿಧಾನಾತ್ಮಕವಾಗಿ, ಅದು ಆಗ್ತಾ ಇಲ್ಲ. ಯಾಕೆ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಈ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಉತ್ಕರ್ಷಿದ್ರೆ BJP ವಕ್ತಾರರು. ಸ್ವಾಗತ ಉತ್ಕರ್ಷ್ ತಮಗೆ ಒಂದು ಡಿಬೇಟ್ಗೆ. ಉಳಿದಂತೆ ನಮ್ಮನ್ನ ಇಷ್ಟಲ್ಲೇ ನಟರಾಜ್ ಗೌಡ್ರು, ಅನಂತರದ ರಜಾಕ್ ನಟರಾಜ್ ಗೌಡ್ರು ಕೂಡ ನಮ್ಮ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಫೈನ್. ಇನ್ನೊಂದು ಕಡೆ ರಜಾಕ್ ಉಸ್ತಾದ್, ಮುಸ್ಲಿಂ ಸಮುದಾಯದ ಮುಖಂಡರು, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸ್ವಾಗತ ರಜಾಕ್ ಉಸ್ತಾದ್ ಅವರೇ ತಮಗೆ ಒಂದು ಡಿಬೇಟ್ಗೆ. ರಜಾಕ್ ಅವರೇ ಕೇಳಿಸ್ತಾ ಇದ್ದಾರೆ ನನ್ನ ವಾಯ್ಸು? ಕೇಳಿಸ್ತಾ ಇದೆ. ಫೈನ್. ಸ್ವಾಗತ ತಮಗೆ ಒಂದು ಡಿಬೇಟ್ಗೆ. ನನ್ನ ಮೊದಲಿಗೆ ಉತ್ಕರ್ಷ್ ಅವ್ರನ್ನ ಮಾತಾಡ್ಸ್ಬಿಡ್ತೀನಿ ಈಗ. ಉತ್ಕರ್ಷ್, ಈಗ ಈ ಏನೋ 5% ಮೀಸಲಾತಿ ಮಹಾರಾಷ್ಟ್ರದಲ್ಲಿ ಮುಸ್ಲಿಮರಿಗೆ ಕೊಡಬೇಕು ಅಂತ ನಿಗದಿಯಾಗಿದ್ದದ್ದು, ಕೊಟ್ಟಿದ್ದದ್ದು ಅಲ್ಲ, ಅದನ್ನು ರದ್ದು ಮಾಡಿಬಿಟ್ಟಿದ್ದೀವಿ ಅಂತೇಳಿ ದೇವೇಂದ್ರ ಫಡ್ನವೀಸ್ ಒಂದು ಕಡೆ ಹೇಳ್ತಾ ಇದ್ದಾರೆ. ಅದು ಓಕೆ, ಅದೊಂದು ಭಾಗ. ಎರಡನೇ ಭಾಗ, ಇದನ್ನು ಮರಾಠ ಕೊಟ್ಬಿಡ್ತೀವಿ ನಾವು ಅಂತೇಳಿ. ಮರಾಠರಿಗೆ ಆ ಥರ ಕೊಟ್ಟುಬಿಡಿ ಅಂತ ಕೂಡ ಸಂವಿಧಾನ ಎಲ್ಲೂ ಹೇಳಿಲ್ವಲ್ಲ. ಏನಿದು? ಇದೆಲ್ಲ ರಾಜಕೀಯ ಗೇಮ್ಗಳ ಇವೆಲ್ಲವೂ? ಸರ್ ನೋಡಿ, 2014ರಲ್ಲಿ ಪೃಥ್ವಿರಾಜ್ ಚೌಹಾಣ್ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಅವಾಗ ಕೊಡ್ತೀವಿ ಅಂತ ಘೋಷಣೆ ಮಾಡಿದಂಥದ್ದು, ಬಟ್ ಅಸ್ತಿತ್ವಕ್ಕೆ ತಂದಿರಲಿಲ್ಲ. ಈಗ ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಆರ್ಟಿಕಲ್ 15(4), 16(4) ಎಲ್ಲ ನೋಡಿದಾಗ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು ಏನು ಅಂತಂದ್ರೆ, ಧರ್ಮದ ಆಧಾರದ ಮೇಲೆ ಯಾರಿಗೂ ಕೂಡ ನೀವು ಕಾನೂನಿನ ಅಡಿಯಲ್ಲಿ ರಿಸರ್ವೇಶನ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಸಂವಿಧಾನ ಹೇಳುತ್ತೆ. ಆಮೇಲೆ ಬಹಳ ಪ್ರಮುಖವಾಗಿ ನವೆಂಬರ್ 2014ರಲ್ಲೇ ಮಹಾರಾಷ್ಟ್ರ ಹೈಕೋರ್ಟ್ ಸ್ಟೇ ಕೊಟ್ಟಿತ್ತು ಈ ಕಾನೂನಿಗೆ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಸೊ
ಅಲ್ಲಿ ಬಂದಂತ ಬಹಳ ಪ್ರಮುಖ ಅಂಶಗಳೇನು ಅಂತಂದ್ರೆ ಈ ತಂದಂತ ಏನ್ ಕಾನೂನು ಇತ್ತು 16% ಮರಾಠರಿಗೆ ಡಿಸೆಂಬರ್ 2014 ಡಿಸೆಂಬರ್ 2014 16% ಮರಾಠರಿಗೆ 5% ಮುಸಲ್ಮಾನರಿಗೆ ಅಂತ ಬಂದಂತದ್ದು ಏನಿದೆ ಅದಕ್ಕೆ ಈಗ ಅಲ್ಲಿನ ಕೋರ್ಟ್ ಸ್ಟೇ ಕೊಡ್ತು ಮತ್ತೆ ಲೀಗಲ್ ಆಗಿ ಇದ್ರ ಬಹಳಷ್ಟು ಸಮಸ್ಯೆಗಳಿದೆ ಅನ್ನೋ ಕಾರಣಕ್ಕೆ ಅದು ಇಂಪ್ಲಿಮೆಂಟೇ ಆಗಿರ್ಲಿಲ್ಲ. ಇವತ್ತರೆಗೂ ಅದು ಇಂಪ್ಲಿಮೆಂಟೇಷನ್ ಆಗೇ ಇಲ್ಲ ಬಿಡಿ, ಆ ಕಾನೂನು ಜಾರಿಲೇ ಇರ್ಲಿಲ್ಲ. ಸೊ ಹಾಗಾಗಿ ವೆರಿ ಸಿಂಪಲ್, ನಾನು ಆಗ್ಲೇ ಹೇಳ್ದಂಗೆ ಧರ್ಮದ ಆಧಾರದ ಮೇಲೆ ಎಲ್ಲೂ ಕೂಡ ರಿಸರ್ವೇಶನ್ ಕೊಡಕ್ ಆಗೋದಿಲ್ಲ. ಈಗ ಈ ಹಿಂದೆ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಅವ್ರಿಗೆ ತುಷ್ಟೀಕರಣ ಮಾಡೋದ್ರಲ್ಲಿ ಅವ್ರು ಬಹಳ ಎತ್ತಿದ್ಕೆ ನಾವೆಲ್ರಿಗೂ ಗೊತ್ತಿದೆ. ಯಾವ ರೀತಿ ಕಾಂಟ್ರಾಕ್ಟರ್ಗಳಲ್ಲಿ ಅವ್ರಿಗೆ 4% ರಿಸರ್ವೇಶನ್ ಕೊಡಕ್ ಕೊಟ್ರು. ಸೊ ನಾವ್ ಹೇಳ್ತಕ್ಕಂಥದ್ದು ಏನು ಲಿಂಗಾಯತರಿಗೆ ಗೌಡ್ರಿಗೆ ಬೊಮ್ಮಾಯಿಯವರು ಮಾಡಿದ ತುಷ್ಟೀಕರಣ ಅಲ್ವಾ? ಲಿಂಗಾಯತರಿಗೆ ಗೌಡ್ರಿಗೆ ಅವ್ರನ್ನ ಮಾಡ್ಬಿಡ್ತೀವಿ, ಅವ್ರಿಗೆ 2% ಕೊಟ್ಬಿಡ್ತೀವಿ, 4% ಮುಸ್ಲಿಂ ತೆಗೆದು ಬಿಟ್ಟಿದ್ದೀವಿ, ಇದೇನು ಎಲೆಕ್ಷನ್ ಗಿಂತ ಮುಂಚೆ ಆಧಾರದ ಮೇಲೆ ಲಿಂಗಾಯತರು ಗೌಡ್ರು ಬೇರೆ, ಇಲ್ಲಿ ಧರ್ಮ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಲಿಂಗಾಯತ ಧರ್ಮ ಅಲ್ಲ, ಗೌಡ ಧರ್ಮ ಅಲ್ಲ, ಅದು ಜಾತಿ. ನಾವ್ ಹೇಳ್ತಿರ್ತಕ್ಕಂಥದ್ದು ಹಿಂದುಳಿವಿಕೆ ಅಂದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಆ ಬೇಸಿಸ್ ಮಾಡಿದಲ್ವಾ? ಅದಾಯ್ತೇನ್ರಿ? ಒಳ್ಳೆ ಕಥೆ ನಮಗ್ ಸರ್ಕಾರ ಹೋಯ್ತಲ್ಲ ಅಷ್ಟೊಂದು. ಅದನ್ನೇ ನಾನು ಅವಾಗ್ಲೇ ನನ್ನ ಇಂಟ್ರೊಡಕ್ಷನ್ ಅದನ್ನೇ ಮಾತಾಡಿದೆ. ಸರ್ಕಾರ ಹೋಗ್ಬೇಕಾದ್ರೆ 2 ತಿಂಗಳು 3 ತಿಂಗಳಿದ್ದಾಗ ಎಲ್ಲಾ ಶೂರ್ರೆ ಎಲ್ಲಾ ಓಲೆ ಮಾಡ್ಲಿಕ್ಕಾಗ್ಲಿಲ್ಲ, ಮುಸ್ಲಿಮ್ಗೂ ಮಾಡಿಲ್ಲ, ಗೌಡ್ರಿಗೂ ಮಾಡಿಲ್ಲ, ಇಲ್ಲಿ ಈ ಕಡೆ ಲಿಂಗಾಯತರಿಗೂ ಮಾಡಿಲ್ಲ. ಕಾಂಗ್ರೆಸ್ ಅವ್ರು ಮಾಡ್ಬೇಕಾಗಿತ್ತು, ಅವ್ರು ಏನ್ ಮಾಡಿದ್ರು 4% ಬರೀ ಮುಸಲ್ಮಾನರಿಗೆ ಮಾತ್ರ ಕೊಟ್ರು. ನಾವು ಕೊಡೋದು ವಿರೋಧ ಮಾಡುವಂತದ್ದಲ್ಲ, ಮುಸಲ್ಮಾನರು ಕೊಟ್ಬಿಟ್ರೆ ನಾವು ವಿರೋಧ ಅಂತ ಅಲ್ಲ. ನಾವ್ ಹೇಳ್ತಕ್ಕಂಥದ್ದು ಒಂದೇ ಒಂದು ಧರ್ಮವನ್ನ ಓಲೈಕೆ ಮಾಡಕ್ ನೀವು ಈ ಕೆಲಸವನ್ನ ಮಾಡಿದ್ವಿ. 2014 ಮಹಾರಾಷ್ಟ್ರ ಬಾರಿ ಇಂಪ್ಲಿಮೆಂಟೇಷನ್ ಮಾಡ್ಬಿಟ್ರ, ಅವರು ಇಂಪ್ಲಿಮೆಂಟೇಷನ್ ಮಾಡ್ಲಿಲ್ಲ. ತಿಪ್ಪೇ ಸರ್ಸೋ ಕೆಲಸನ ಅವರು ಮಾಡಿದ್ದು ಕರೆಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಸಿಗ್ತದೆ. 16% ಮರಾಠರಿಗೆ, 4% ಮುಸಲ್ಮಾನರಿಗೆ, ಅವರು ಇಂಪ್ಲಿಮೆಂಟೇಷನ್ ಮಾಡ್ಲಿಲ್ಲ. ಹಾಗಾಗಿ ಈ ತುಷ್ಟೀಕರಣ ಮಾಡುವಂತದನ್ನ ಬಿಟ್ಟು ಮೊದಲು ಕಾಂಗ್ರೆಸ್ ಅವ್ರು ಎಲ್ಲೋದ್ರು ಈ ತುಷ್ಟೀಕರಣ ಮಾಡ್ಕೊಂಡೇ ನೀವು ಅದನ್ನೇ ಮಾಡೋದು. ಒಂದು ಧರ್ಮವನ್ನು ಓಲೈಕೆ ಮಾಡ್ಕೊಂಡ್ ಬಂದಿದ್ದಕ್ಕೆ ಇವತ್ತು ಸಂಪೂರ್ಣವಾಗಿ ಧೂಳಿಪಟ ಆಗಿರೋದು. ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಂತೂ ಇಲ್ವೇ ಇಲ್ಲ ಬಿಡಿ, ಕಾಂಗ್ರೆಸ್ ಪಾಪ ನಾಯಕರುಗಳು ಯಾರಿದಾರಲ್ಲಿ? ಯಾರು ಇಲ್ಲ, ಸರ್ವನಾಶ ಆಗೋಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಇವರ ಗುಂಡಿಯನ್ನು ಇವರೇ ತೋಡ್ಕೊಳ್ತಾರೆ. ಈಗ ನಟರಾಜ್ ಗೌಡ್ರೆ, ಏನ್ ಈ ಮೀಸಲಾತಿದು? ಈಗ ನೀವೇ ನಿಮ್ದು ಒಂದಷ್ಟು ಮೈತ್ರಿ ಸರ್ಕಾರ ಇದ್ದ ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ತರಬೇಕು ಅಂತ ಹೊರಟಿದ್ರಿ. ಎಲೆಕ್ಷನ್ ಪಾಲಿಟಿಕ್ಸ್ಗಳೆಲ್ಲವೂ ಕೂಡ ನಿಮ್ಮ ಮುಸ್ಲಿಮರು ನಾವೇನೋ ಮಾಡ್ಬಿಡ್ತೀವಿ, ನಾವು ಬಿಟ್ರೆ ನಿಮ್ಗೆ ಇನ್ಯಾರು ಗತಿ ಇಲ್ಲ, ನಾವೇನೋ ನಿಮ್ಮನ್ನು ಉದ್ಧಾರ ಮಾಡ್ಬಿಡ್ತೀವಿ ಅಂತೆಲ್ಲ ಮಾತನಾಡಿಕೊಂಡು ಇದನ್ನು ಜಾರಿ ಮಾಡಕ್ ಹೊರಟ್ರಿ. ಆರ್ಡಿನೆನ್ಸ್, ಒಂದು ಆರ್ಡಿನೆನ್ಸ್ನ ವ್ಯಾಲ್ಯೂ 6 ತಿಂಗಳಿರುತ್ತೆ. ಸುಗ್ರೀವಾಜ್ಞೆ ಅಂತ ಮಾಡಿದ ಮೇಲೆ ಮುಂದಿನ 6 ತಿಂಗಳ ಒಳಗಾಗಿ ಅಧಿವೇಶನ ಕರೆದು ಅಧಿವೇಶನದ 2 ಸದನಗಳಲ್ಲಿ ಅದು ಅಂಗೀಕಾರವಾಗಿ ಆ ಮಸೂದೆ ಆನಂತರ ರಾಜ್ಯಪಾಲರ ಅಂಕಿತ ಬಿದ್ದ ಮೇಲೆ ಅದು ಕಾಯ್ದೆ. ಈ ಕಾಯ್ದೆ ಮಾಡಿಸುವಂತಹ ಛಾತಿ ತೋರಿಸ್ತಿಲ್ವಲ್ಲ ನೀವು? ಈಗ ರಮಕಾಂತ್ ಈಗ ನಾವು ನಮ್ಮ ಸರ್ಕಾರ ಅವಾಗ ಕೊನೆ ಘಟ್ಟದಲ್ಲಿದ್ದಾಗ ಇದೊಂದು ಸುಗ್ರೀವಾಜ್ಞೆ ಮುಖಾಂತರ ಮರಾಠರಿಗೆ 16%, ಮರಾಠರಿಗೆ 16%, ಅವರು ಹಿಂದೂ ಧರ್ಮದವರು ಅಂತ ಹೇಳಿ ಅವ್ರು ಕೊಟ್ಟದಲ್ಲ, ಇಲ್ಲ ಅವ್ರ ಜಾತಿ ನೋಡಿ ಕೇವಲ ಮರಾಠಿ ಜಾತಿ ಅಂತ ಹೇಳ್ಕೊಂಡು ಕೊಟ್ಟಿದ್ದಲ್ಲ, ಹಿಂದುಳಿದವರು ಸಣ್ಣ ಪುಟ್ಟ 50 ಉಪಜಾತಿಗಳನ್ನ ಸೇರಿಸಿ ಕೊಟ್ಟದ್ದು. 16% ಮರಾಠಿಗರಿಗೆ, 5% ಅಲ್ಪಸಂಖ್ಯಾತರಿಗೆ ಅಂತ ತೀರ್ಮಾನ ಮಾಡಿದ್ದು. ಅದನ್ನ ಚಾಲೆಂಜ್ ಮಾಡಿದ್ರು ಹೈಕೋರ್ಟ್ ಅಲ್ಲಿ, ಬಾಂಬೆ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ರು. ಯಾಕಂದ್ರೆ ಬಿಜೆಪಿ ಮನಸ್ಥಿತಿಯವರು, ವಿಷಕಕ್ಕುವ ಮನಸ್ಥಿತಿಯವರು ಬಹಳ ಜನ ಇದ್ರು, ಅವರು ಚಾಲೆಂಜ್ ಮಾಡಿದ್ರು. ಆದ್ರೆ ಬಾಂಬೆ ಹೈಕೋರ್ಟ್ ಹೇಳ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಶಿಕ್ಷಣದಲ್ಲಿ ಅವರು ಶೈಕ್ಷಣಿಕವಾಗಿ ವಂಚಿತರಾಗಿದ್ದಾರೆ, ಆರ್ಥಿಕವಾಗಿ ದುರ್ಬಲರಿದ್ದಾರೆ, ನೀವು ಶಿಕ್ಷಣದಲ್ಲಿ ಅದಕ್ಕೆ ಮೀಸಲಾತಿ ಕೊಡಬಹುದು ಅಂತ ಹೇಳಿ ಅದು ಬಾಂಬೆ ಹೈಕೋರ್ಟ್ ತೀರ್ಮಾನ ಕೊಡ್ತು. ಅದಾದ್ಮೇಲೆ ಅಷ್ಟೊಳಗೆ ಈಗ ಬಿಜೆಪಿ ಸರ್ಕಾರ ಬಂದಿತ್ತು. ಬಿಜೆಪಿ ಸರ್ಕಾರ 10 ವರ್ಷದಿಂದ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಲ್ಲ. ಅದು ಮಾಡ್ಬೇಕಾಗಿತ್ತು, ಅದನ್ನೇನು ತಪ್ಪಿಲ್ಲ. ನಾವೇ ಸುಗ್ರೀವಾಜ್ಞೆ ತಂದವ್ರು ನಾವೇ, ಅದರಿಂದ ನಾವು ಮಾಡ್ತಾ ಇದ್ವಿ. ಈಗ ಒಂದು ಏನ್ ಗೊತ್ತಾ, ಅದು ಸಾಚಾರ್ ಕಮಿಟಿಯ ವರದಿ, ಆಮೇಲೆ ರೆಹಮಾನ್ ಕಮಿಟಿಯ ವರದಿ, ರಂಗನಾಥ್ ಮಿಶ್ರಾ ಕಮಿಟಿಯ ವರದಿ ಆರ್ಥಿಕವಾಗಿ ಹಿಂದುಳಿದವರು ಅಂತ ಪರಿಗಣಿಸಿ ಅವರಿಗೆ ಅವಕಾಶಗಳನ್ನ ಕೊಡಬೇಕು ಅಂತ ಸೂಚನೆಗಳು ಕೊಟ್ಟಿದ್ದಾವೆ. ಒಂದು ನಮ್ಗೆ ಅದು ಯಾವಾಗ ಬಂದೋ ಅದಾದ್ಮೇಲೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಅವರಿಗೆ ಒಂದು ವಿಷಯ ಹೇಳ್ಬಿಡ್ತೀನಿ ನಟರಾಜ್ ಗೌಡ್ರೆ, ನಿಮ್ಗೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಅಂತ ಬಂದಾಗ ಇದ್ರ ಬಗ್ಗೆ ಇರ್ತಕ್ಕಂಥ ದೊಡ್ಡ ತಕರಾರು ಏನು ಗೊತ್ತಾ, ಇಲ್ಲಿ ದೊಡ್ಡ ವಿಮರ್ಶೆ ಏನು ಬರುತ್ತೆ ಗೊತ್ತಾ, ಇಲ್ಲಿ ಇದೇ ನಿಮ್ಮ ಮೀಸಲಾತಿಯ ಒಂದು ವಾದಕ್ಕೆ ಸಂಬಂಧಪಟ್ಟಂತೆ ರಿಸರ್ವೇಷನ್ ಅನ್ನೋದು ಯಾವುದರ ಮೇಲೆ ನಿರ್ಧಾರಿತವಾಗಿರಬೇಕು ಅಂತ ಹೇಳಿದ್ರೆ, ರಿಲಿಜಿಯನ್ ಅಂದರೆ ಪ್ಯೂರ್ಲಿ ಇದು ನಾನೇನೋ ಧರ್ಮದ ಆಧಾರವಾಗಿ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿಬಿಡುತ್ತೆ, ಅಸಂವಿಧಾನಿಕ ಆಗಿಬಿಡುತ್ತೆ ಅದು.
ಬದಲಿಗೆ ರಿಸರ್ವೇಷನ್ ಅನ್ನೋದು ಅವರ ಬ್ಯಾಕ್ವರ್ಡ್ನೆಸ್ಗೆ, ಅವರ ಹಿಂದುಳಿದಿರುವಿಕೆ ಬಗ್ಗೆ ಶುರುವಾಗಬೇಕು ಅಂತ ಹೇಳಿ ಸಾಚಾರ ಕಮಿಟಿ ಅವರು ವರದಿ ಹೇಳಿದ್ರಲ್ಲಿ 3.25 ಪಾಯಿಂಟ್ಗಳನ್ನು ಈ ದೇಶದಲ್ಲಿ ಯಾವತ್ತೂ ಯಾವುದೇ ಸರ್ಕಾರ ಇಂಪ್ಲಿಮೆಂಟ್ ಮಾಡಿಲ್ಲ. ಮತ್ತು ಎಲ್ಲ ಡ್ರಾಮಾ ಆಡೋದಾ ಇದು? ಎಲೆಕ್ಷನ್ ಟೈಮ್ ಬಂದಾಗ ಸುಗ್ರೀವಾಜ್ಞೆ ಅದು ಡ್ರಾಮಾಗಳ ಇವೆಲ್ಲವೂ ಅಂತ. ನೀವ್ ಹೇಳಿದ ಅಕ್ಷರಶಃ ಸತ್ಯ. ಧರ್ಮದ ಆಧಾರದ ಮೇಲೆ ಬೇಡ, ಆರ್ಥಿಕವಾಗಿ ಹಿಂದುಳಿದವರ ಆಧಾರದ ಮೇಲೆ ಕೊಡ್ಬೇಕು ಅಂತ. ಈಗ ನಾವು 10% ಅಂತ EWS ಅಂತ ಬಂತಲ್ಲ, ಅವರೆಲ್ಲ ಯಾವ ಧರ್ಮಕ್ಕೆ ಸೇರಿದವರು? ಹಿಂದೂ ಧರ್ಮಕ್ಕೆ ಸೇರಿದವರು. ಒಕ್ಕಲಿಗರ ಲಿಂಗಾಯತರಿಗೆ ಮೀಸಲಾತಿ ಸಿಗ್ತಾ ಇದೆಯಲ್ಲ ಇವಾಗ, ಅವರೆಲ್ಲ ಯಾವ ಧರ್ಮಕ್ಕೆ ಸೇರಿದವರು? ಹಿಂದೂ ಮಾತಾಡ ಒಂದ್ ನಿಮಿಷ. ಹಿಂದೂ ಧರ್ಮ ಅಂತ ಹೇಳ್ಕೊಂಡು ಅವ್ರಿಗೇನು ಮೀಸಲಾತಿ ಕೊಡ್ತಾ ಇಲ್ಲ. ಅವರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರು ಆರ್ಥಿಕವಾಗಿ ಅದಕ್ಕೆ ಅವ್ರಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ಅವ್ರಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಲೂ ಕೂಡ ಅದು ಮುಸಲ್ಮಾನ್ ಧರ್ಮ ಅಂತ ಹೇಳ್ಕೊಂಡು ಮುಸಲ್ಮಾನರಿಗೆ ಧರ್ಮಕ್ಕಾಗಿ ಅಂತ ಕೊಡ್ತಾ ಇರೋದಲ್ಲ ಅದು. ಮುಸಲ್ಮಾನರಲ್ಲಿ ಕೂಡ ಮುಸಲ್ಮಾನರವರು ಒಂದು ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಂತ ಅವ್ರನ್ನ ಕನ್ಸಿಡರ್ ಮಾಡಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅನ್ನೋದು ಒಂದು ಮೂಲ ತತ್ವ. ಅದು ಸೆನ್ಸ್. ಅದು ಇಡೀ ದೇಶದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಏನು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಕೇವಲ ಗುಜರಾತಿಗಳು, ಕೇವಲ ಮೇಲ್ವರ್ಗದವರು ಅವ್ರು ಮಾತ್ರ ವಿಕಾಸನ? ಇಲ್ಲ ನಾಗಪುರದಲ್ಲಿ ಶರಣಾಗ್ತಾರಲ್ಲ ಅವ್ರು ಮಾತ್ರ ವಿಕಾಸನ? ಎಲ್ಲಾ ಜನಗಳ ವಿಕಾಸ ಆಗ್ಬೇಕು. ಅದಕ್ಕಾಗಿ ಈಗ ನಾವು ಬಿಜೆಪಿಯವರೇ ಮಾಡಿದ್ರೆ ನಮ್ಗೇನ್ ತಕರಾರಿಲ್ಲ, ನಮ್ಗೇನ್ ತಕರಾರಿಲ್ಲ. ಅವರೇ ಮಾಡಿ ಅವರೇ ಕ್ರೆಡಿಟ್ ತಗೊಳ್ಳಿ, ಅವರೇ ತಲೆ ಮೇಲೆ ಕುಣಿಸ್ಕೊಳ್ಳಿ, ನಮ್ಗೇನ್ ಅಭ್ಯಂತರ ಇಲ್ಲ. ಇಡೀ ದೇಶದಲ್ಲಿ ಯಾವುದೇ ಅಲ್ಪಸಂಖ್ಯಾತರಾಗ್ಲಿ, ಜೈನರಾಗ್ಲಿ, ಬೌದ್ಧರಾಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಮುಸಲ್ಮಾನರಾಗ್ಲಿ ಯಾವ ಜನಸಂಖ್ಯೆಗೆ ಅನುಗುಣವಾಗಿದ್ದಾರೆ, ಅವರ ಆರ್ಥಿಕ ಗುಣಮಟ್ಟ, ಆರ್ಥಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ, ಅದಾದ ಮೇಲೆ ಕೊಡ್ಲಿ. ನಮ್ಗೇನು ಬೇರೆ ಏನಿಲ್ಲ, ಸೈಂಟಿಫಿಕ್ ಆಗಿ ಕೊಡ್ಲಿ. EWS ಯಾವ ಸೈಂಟಿಫಿಕ್ ಆಗಿ ಕೊಟ್ರು? ಅದು ಅಷ್ಟೇ. ನಮ್ಗೆ ಈಗ ಇವರು ಅವರು ಅಂತ ಏನಿಲ್ಲ. ಆಮೇಲೆ ಮಹಾರಾಷ್ಟ್ರದಲ್ಲಿ ಆ ಉಪಜಾತಿಗಳಿಗೆ ಇವಾಗ್ಲೂ ಕೂಡ ಅವ್ರಿಗೆ ಜಾತಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಕಳೆದ 10 ವರ್ಷ ಜಾತಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಅವ್ರಿಗೆ ಶೈಕ್ಷಣಿಕವಾಗೂ ಅನುಕೂಲ ಆಗ್ತಾ ಇಲ್ಲ, ಔದ್ಯೋಗಿಕವಾಗೂ ಅನುಕೂಲ ಆಗ್ತಾ ಇಲ್ಲ. ಮಾಡ್ಲಿ, ಬಿಜೆಪಿಗರು ಮಾಡಿ ಕ್ರೆಡಿಟ್ ತಗೊಳ್ಳಿ, ತೊಂದರೆ ತಪ್ಪಿಲ್ಲ. ಆದರೆ ದ್ವೇಷ, ಅಸೂಯೆ ಮತ್ತು ಕೋಮುವಾದವನ್ನು ಬಿತ್ತೋದು ಬಿಟ್ಟು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದಾರಲ್ಲ, ಅದೇ ರೀತಿ ನಡ್ಕೊಳ್ಳಿ. ನಮ್ಗೇನು ಕಾಂಗ್ರೆಸ್ ತುಷ್ಟೀಕರಣ, ನಾವು ನಾಗಪುರಕರಣ, ನಾವು ಮನುವಾದೀಕರಣ ಅಂತ ನಾವೇನ್ ಅದನ್ನ ಕೌಂಟರ್ ಮಾಡ್ತಾ ಇಲ್ಲ. ಎಲ್ಲರಿಗೂ ಕೊಡಿ, ನಾವು ಹೇಳ್ತಿದೀವಲ್ಲ, ಎಲ್ಲರಿಗೂ ಕೊಡಿ. ಯಾರು ಆರ್ಥಿಕವಾಗಿ ಹಿಂದುಳಿದಾರೋ ಅವ್ರಿಗೆ ಕೊಡಿ. ಫೈನ್, ನಾನು ಮಾತಾಡ್ತೀನಿ. ರಜಾಕ್ ಉಸ್ತಾದ್ ಅವ್ರು ಕೇಳ್ತೇನೆ ಪ್ರಶ್ನೆ. ರಜಾಕ್ ಉಸ್ತಾದ್ ಅವರೇ, ಈ ತರದ ಧರ್ಮಾಧಾರಿತ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಪಕ್ಷಗಳೇ ಅನೌನ್ಸ್ ಮಾಡೋದು, ರಾಜಕೀಯ ಪಕ್ಷಗಳೇ ಸುಗ್ರೀವಾಜ್ಞೆ ಹೊರಡಿಸ್ಬಿಡೋದು. ಆ ನಂತರ ಅಯ್ಯೋ ನನ್ನ ಸರ್ಕಾರ ಹೊರಟೋಯ್ತು, ನನ್ನ ಸರ್ಕಾರ ಇದ್ದುಬಿಟ್ಟಿದ್ರೆ ನಿಮ್ಗೆಲ್ಲ ಕೊಟ್ಬಿಡ್ತಿದ್ದೆಯಪ್ಪ ಅಂತ ಇನ್ನೂ 5 ವರ್ಷ ಎಲೆಕ್ಷನ್ ಬರುತ್ತಲ್ಲ, ಅವಾಗ ಮತ್ತೆ ಓಟ್ ಹಾಕ್ಸ್ಕೊಳ್ಳೋದು, ಆಮೇಲೆ ಮತ್ತೆ ಅದೇ ಮೋಸ ಮಾಡೋದು. ಇದಕ್ಕೆ ಯಾರು ಹೊರತಾಗಿಲ್ಲ, ಯಾವ ಪಾರ್ಟಿನೂ ಹೊರತಾಗಿಲ್ಲ. ನಿಮ್ಮ ಸ್ಟ್ಯಾಂಡ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸರ್, ದೇಶದಲ್ಲಿ ಮುಸಲ್ಮಾನರು 2ನೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರತಕ್ಕಂತ ಸಮುದಾಯ. ಎಲ್ಲಾ ಸಮುದಾಯಗಳಲ್ಲಿರುವಂತೆ ಮುಸಲ್ಮಾನರಲ್ಲಿ ಕೂಡ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂತ ಗುಂಪುಗಳಿದ್ದಾವೆ. ಅದನ್ನ ನಾವು ಗುಂಪುಗಳು ಅಂತ ಕರಿತೇವೆ. ಯಾಕಂದ್ರೆ ನಮ್ಮ ದೇಶದ ಸಂಸ್ಕೃತಿ ಪ್ರಕಾರ ನಮ್ಮ ಹತ್ರ ಗುಂಪುಗಳಿದ್ದಾವೆ. ಆ ಗುಂಪುಗಳು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದಾವೆ. ಇದು ದೇಶದ ಹಲವಾರು ಕಮಿಷನ್ಗಳು, ಆಯೋಗಗಳು ಕೊಟ್ಟಂತ ವರದಿಯಲ್ಲಿದೆ. ಅದನ್ನ ಮಂಡಲ್ ಕಮಿಷನ್ ನಲ್ಲಿದೆ. ಮಂಡಲ್ ಕಮಿಷನ್ ವರದಿಯಲ್ಲಿ ಕೂಡ ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಜಸ್ಟಿಸ್ ರಂಗನಾಥ್ ಮಿಶ್ರಾ ಕಮಿಷನ್, ಜಸ್ಟಿಸ್ ರಂಗನಾಥ್ ಮಿಶ್ರಾ ಅವರು ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್. ಅವರು ಯಾರು ಆರ್ಡಿನರಿ ಅಡ್ವೊಕೇಟ್ ಅಲ್ಲ, ಸುಪ್ರೀಂ ಕೋರ್ಟಿನ ರಿಟೈರ್ಡ್ ಚೀಫ್ ಜಸ್ಟಿಸ್. ಅವರು ವರದಿ ಕೊಟ್ಟಿದ್ದಾರೆ 2005ರಲ್ಲಿ. ಅವರು ಕೊಟ್ಟಂತ ವರದಿಯಲ್ಲಿ ಅವರು ಹೇಳ್ತಾರೆ, ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ಮೀಸಲಾತಿ 10% ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅಂತ ರೆಕಮೆಂಡೇಶನ್ ಮಾಡಿದ್ದಾರೆ ಒಂದು ಆಯೋಗ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ಸಮುದಾಯ ಹಿಂದುಳಿದಿದೆ, ಇವರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಬಂದಿರೋದು ಸಾಚಾರ್ ಕಮಿಟಿ. 2005ರಲ್ಲಿ ಕಮಿಟಿ ಆಯ್ತು. 2006 ಕ್ಲಾರಿಫಿಕೇಶನ್ ನಿಮ್ಮಿಂದ ಬೇಕು ನನಗೆ, ಒಂದು ಕ್ಲಾರಿಫಿಕೇಶನ್ ಬೇಕು. ನೋಡಿ, ಇಲ್ಲಿ ಅದು ಸಾಚಾರ್ ಕಮಿಷನ್ ಆಗ್ಲಿ, ಮೊಹಮ್ಮದ್ ರೆಹಮಾನ್ ಕಮಿಟಿ ಅವರಾಗ್ಲಿ, ಅವ್ರು ಹೇಳೋದು ರೆಹಮಾನ್ ಅವ್ರದ್ದು ಕರ್ನಾಟಕದದು, ರೆಹಮಾನ್ ಖಾನ್ ಕಮಿಷನ್ ಕರ್ನಾಟಕದದು. ಮೊಹಮ್ಮದ್ ರೆಹಮಾನ್ ಅಂತ ನಾನು ಮಾತಾಡ್ತಾ ಇದ್ದೀನಿ, ಕೇಳಿಸ್ಕೊಂಬಿಡಿ. ಇಲ್ಲ ರೆಹಮಾನ್ ಖಾನ್. ಅಯ್ಯೋ, ನಾನು ರೆಹಮಾನ್ ಖಾನ್ ಅಂತ ಹೇಳಿಲ್ಲ ಉಸ್ತಾದ್, ಕೇಳಿಸ್ಕೊಳ್ಳಿ ನೀವು. ನಾನು ಹೇಳ್ತಿರೋದು ಮೊಹಮ್ಮದ್ ರೆಹಮಾನ್ ಕಮಿಟಿ ರಿಪೋರ್ಟ್ಸ್, ಸಾಚಾರ್ ಕಮಿಷನ್ ರಿಪೋರ್ಟ್. ಇವ್ರೇನ್ ಹೇಳ್ತಾರೆ, ಅವ್ರೇನ್ ಡೇಟಾ ತೋರಿಸ್ತಾರಲ್ವಾ, ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಬ್ಯಾಕ್ವರ್ಡ್ನೆಸ್ ಆಫ್ ಮಹಾರಾಷ್ಟ್ರ ಮುಸ್ಲಿಮ್ಸ್ ಅಂತ ಅವ್ರು ಹೇಳಿದ್ದಾರೆ ಹೊರತು ಇಲ್ಲಿ ಅವ್ರು ಹಿಂದುಳಿದಿದ್ದಾರಪ್ಪ ಅಂತ ಹೇಳಿದ್ದಾರೆ. ಒಂದ್ ನಿಮಿಷ ಕೇಳಿಸ್ಕೊಳ್ರಿ ರಜಾಕ್ ಅವರೇ, ಇವ್ರು ಹಿಂದುಳಿದಿದ್ದಾರೆ ಅಂತ ಹೇಳಿದ್ದಾರೆ ಹೊರತು ರಿಸರ್ವೇಶನ್ ಕೊಟ್ಬಿಡಿ ಇವ್ರಿಗೆ,
ಇವ್ರು ಮೀಸಲಾತಿ ಕೊಟ್ಬಿಡ್ಬೇಕು ನೀವು ಅಂತ ಯಾರು ಬರ್ದಿಲ್ವಲ್ಲ ಅಲ್ಲಿ. ಅಪ್ಲಿಮೆಂಟ್ ಅಂತ ಹೇಳೋದು ಬೇರೆ, ರಿಸರ್ವೇಶನ್ ವರ್ಡ್ ಬಳಸೋದು ಬೇರೆ. ಒಂದ್ ನಿಮಿಷ ರಮಾನಾಥ್ ಅವರೇ, ದಾರಿ ತಪ್ಪಿಸೋದು ಯಾರಿಗೂ. ಒಂದ್ ನಿಮಿಷ ರಂಗನಾಥ್ ಮಿಶ್ರಾ, ರಮಾನಾಥ್ ಅವರೇ, ರಂಗನಾಥ್ ಮಿಶ್ರಾ ಕಮಿಷನ್ ಅವರು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ರಿಸರ್ವೇಶನ್ ಕೊಡ್ಬೇಕಂತ. ಆಮೇಲೆ ಮಂಡಲ್ ಕಮಿಷನ್ ವರದಿಯಲ್ಲಿ ಕೂಡ ಬಹಳ ಸ್ಪಷ್ಟವಾಗಿದೆ. ಆಮೇಲೆ ಸಾಚಾರ್ ಕಮಿಟಿ ವರದಿಯಲ್ಲಿ ಕೂಡ ಇದೆ. ನಾನ್ ನಿಮಗೆ ಕಳಿಸ್ಕೊಡ್ತೀನಿ, ನೀವು ಓದ್ಕೊಡ್ರಿ ಆಮೇಲೆ ಯಾವ ರೀತಿ ಇದೆ ಅನ್ನೋದಕ್ಕೆ. ಆಮೇಲೆ ಮಂಡಲ್ ಕಮಿಷನ್ ವರದಿ ಮೇಲೆ ಸುಪ್ರೀಂ ಕೋರ್ಟಿಗೆ ಹೋಯ್ತು ಕೇಸು, ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ. ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೀತಾರೆ. ನನಗೆ ಒಂದು ನಿಮಿಷ ಕೊಡ್ರಿ, ನಾನು ನಿಮ್ಗೆ ಓದಿ ತೋರಿಸ್ತೀನಿ ಆ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿ. ಸುಪ್ರೀಂ ಕೋರ್ಟ್ ನಲ್ಲಿ ಇಂದಿರಾ ಸಾಹ್ನಿ ಪ್ರಕರಣದ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೇಳ್ತದೆ, reservation in promotion, reservation under article 16(4) being for any classes of citizens having been defined in chapter 2 of the constitution includes not only Hindus but Muslims, Christians, Sikhs, Buddhists, Jains, etc. The principle of the identification has to be of universal application, so as to extend to every community and not only to those who are either converts from Hinduism or some of who carry on the same occupation as some of the Hindus. ಇದು ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿರ್ತಕ್ಕಂಥದ್ದು. ಇದು ಇಂದಿರಾ ಸಾಹ್ನಿ ಪ್ರಕರಣ ಇಡೀ ದೇಶದಲ್ಲಿ ಎಲ್ಲಾ ರೀತಿಯ ರಿಸರ್ವೇಶನ್ಗೂ ಕೂಡ ಅದನ್ನ ಬಳಕೆ ಮಾಡ್ತಕ್ಕಂಥದ್ದು. ಆಮೇಲೆ ನಾನು ಹೇಳ್ತೀನಿ ಸರ್, ಆರ್ಟಿಕಲ್ 16(4) ರಲ್ಲಿ ಏನಿದೆ ಅಂತ ಕೇಳಿ, ಎಲ್ಲಿ ಕೂಡ ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಡಬಾರದು ಅಂತ ಬರ್ದಿಲ್ಲ, ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಕೊಡಬಾರದು ಅಂತ ಬರ್ದಿಲ್ಲ. ನಾನು ಓದ್ತೇನೆ, ಅದನ್ನು ಕೂಡ ನೀವು ನೋಡ್ರಿ. ಈಗ ಮಾಡ್ತಾ ಇದ್ದೀರಿ, ನಾನು ಹೇಳ್ಬಿಡ್ತೀನಿ. ಇಂದಿರಾ ಸಾಹ್ನಿ ಕೇಸ್ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ದೂರ ಇದ್ದೀರಿ ನೀವು, ದೂರ. ಅಲ್ಲಿ ರಜಾಕ್ ಅವರೇ ನಿಮ್ಮ ಮನೆ ಜಜ್ಮೆಂಟ್ ಕೇಳಿಸ್ಕೊಳ್ಳಿ. ಅಲ್ಲಿ ಉತ್ಕರ್ಷ್ ಒಂದೇ ನಿಮಿಷ, ತುಂಬಾ ಇದಾಗಿ ಸುಪ್ರೀಂ ಕೋರ್ಟ್ ಹೇಳಬಾರ್ದು. ರಜಾಕ್ ಅವರೇ ಸಿಂಪಲ್ ಆಗಿ ಕೇಳ್ತಾ ಇರೋದು ನಿಮ್ಮನ್ನ, ಸಿಂಪಲ್ ಆಗಿ ಏನ್ ಕೇಳ್ತಿದ್ದೀನಿ, ಧರ್ಮದ ಆಧಾರದ ಮೇರೆಗೆ ಇಲ್ಲಿ ಮೀಸಲಾತಿ ಕೊಡಿ ಅಂತ ಹೇಳಿ ಇಂದಿರಾ ಸಾಹ್ನಿ ಕೇಸಲ್ಲಿ ಜಡ್ಜ್ಮೆಂಟ್ ಬಂದಿದ್ಯಾ ಬಂದಿಲ್ವಾ? ಎಸ್ ಆರ್ ನೋ? ಸರ್ ನೋಡ್ರಿ, ಎಸ್ ಆರ್ ನೋ ಅನ್ನಕ್ಕೆ ನಾವೇನಿದು ಕೋನ್ ಮನೆಗೆ ಕರೋಡ್ ಪಡಿತೆ ಆಡ್ತಾ ಇಲ್ಲ. ನಾನು ಆಡಿಸ್ತಾ ಇಲ್ಲ ಅದು ನಿಮಗೆ. ರಜಾಕ್, ಮಿಸ್ಟರ್ ರಜಾಕ್, ನಾನು ನಿಮಗೆ ಕೋನ್ ಮನೆ ಕರೋಡ್ಪತಿ ಆಡ್ಸಕ್ ಕರೆದಿಲ್ಲ. ನ್ಯಾಯಾಲಯದ ತೀರ್ಪುಗಳನ್ನ ನಿನ್ನೆ ಮೋದಿ ನೇರಕ್ಕೆ ನೀವು ಓದಬಾರ್ದು. ನ್ಯಾಯಾಲಯದ ತೀರ್ಪನ್ನೇ ಓದ್ತಿದ್ದೀನಿ. ಅಲ್ಲ, ನಿನ್ನೆ ಮೋದಿ ನೇರಕ್ಕೆ ನಾನು ಇಂದಿರಾ ಸಾಹ್ನಿ ಓದ್ತೀನಿ. ನಾನು ಈಗ ಇಂದಿರಾ ಸಾಹ್ನಿ ಕೇಸ ತೀರ್ಪು ಓದ್ತೀನಿ ನಾನೀಗ. ಪ್ಲೀಸ್ ಎಲ್ಲಿ ನಾನು ಪೇಜ್ ನಂಬರ್ ಹೇಳ್ತೀನಿ. ಧರ್ಮಾಧಾರಿತವಾಗಿ ಇಂದಿರಾ ಸಾಹ್ನಿ ಕೇಸಲ್ಲಿ ಈ ದೇಶದಲ್ಲಿ ಮೀಸಲಾತಿ ಕೊಡಿ ಅಂತ ಹೇಳಿದಾರ ಅವರು. ಸರ್ ನಾನು ಪೇಜ್ ನಂಬರ್ ಹೇಳ್ತೀನಿ, ನೀವು ದಯವಿಟ್ಟು ಓದಿ. ಧರ್ಮಾಧಾರಿತ ಕೊಡಿ ಅಂತ ಹೇಳಿದಾರ ಅಲ್ಲಿ. ರಿಲಿಜಿಯನ್ ಬೇಸ್ಡ್ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿದಾರ ಅಲ್ಲಿ. ಐದರ್ ಯು ರೀಡ್, ಲೆಟ್ ಮಿ ರೀಡ್. ಸರ್, ಇಂದಿರಾ ಸಾಹ್ನಿ ಜಜ್ಮೆಂಟ್ ನೀವಾದ್ರೂ ಓದಿ, ನನಗಾದ್ರೂ ಓದ್ಲಿಕ್ಕೆ ಕೊಡಿ. ಓದಿ. ಯಾಕೆ ಈ ರೀತಿ ಮಾಡ್ತಾ ಒಂದು ಶೋನ ಕೌನ್ ಬನಿಗ ಕರೋಡ್ಪತಿ, ಕೌನ್ ಬನಿಗ ಲಖಪತಿ ಅಂತ ಹೇಳಿ ಬೇಕಾಬಿಟ್ಟು ಬಾಯಿಗೆ ಬಂದಂಗ ಮಾತಾಡಿದ್ರೆ ನಿಮಗೆ ಚೆನ್ನಾಗಿ ಮಾತಾಡ್ತೀವಿ. ಬಂದಂಗಲ್ಲ ಸರ್, ಕೀಪ್ ಇನ್ ಮೈಂಡ್ ಮಿಸ್ಟರ್ ರಜಾಕ್, ನನ್ನ ಶೋ ನಲ್ಲಿ ಒಂದು ವ್ಯಾಲಿಡ್ ರೀಸನ್ ಇಟ್ಕೊಂಡು ನಾನು ಡಿಬೇಟ್ ಮಾಡ್ತೀನಿ. ಮಿಸ್ಟರ್ ರಜಾಕ್, ನಿಮಗೆ ನಾಲ್ಗೆ ಮೇಲೆ ಹಿಡಿತಾ ಇಟ್ಕೊಂಡು ಮಾತಾಡಿ ಒಂದು ಶೋ ಬಗ್ಗೆ ಒಂದು ಗಂಭೀರತೆ ಇದೆ ಈ ಶೋ ನಲ್ಲಿ. ನೀವು ಎಸ್ ಆರ್ ನೋ ಅಂತ ಕೇಳಿದ್ರೆ ನನಗೆ ಹೌದ್ರಿ, ನಾನು ನನ್ನ ಕ್ಲಾರಿಟಿ ಕೇಳ್ತಾ ಇದ್ದೀನಿ. ಅದನ್ನ ರಿಲಿಜಿಯನ್ ಬೇಸ್ಡ್ ಅಂತ ಪದ ಬಳಸಿದಾರಾ ಇಲ್ವಾ ಅಂತ ಹೇಳಿ, ಇದ್ರೆ ಎಸ್ ಅನ್ನೋದು ನೋ ಅಂತ ಹೇಳಿ ನೀವು ಸರ್. ಪೇಜ್ ನಂಬರ್ 1005 ಅದನ್ನೇ ಕೇಳಿದ್ ನಾನು. ರಿಲಿಜಿಯನ್ ಬೇಸ್ಡ್ ಅಂತ ಇದ್ರೆ ಎಸ್ ಅಂತ ಹೇಳಿ, ಇಲ್ಲ ಅಂದ್ರೆ ನೋ ಅಂತ ಹೇಳಿ ಅಂತ. ಕೋಟಿ ರೂಪಾಯಿ ಇಟ್ಕೊಂಡು ಕೂತಿಲ್ಲ ನಿಮಗೆ ರಜಾಕ್ ಅವರೇ. ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್ ಅಂತ ಹೇಳಿ ಮೈಂಡ್ ಯುವರ್ ಟಂಗ್. ಸರ್ ಇದೆ, ಮತ್ತೆ ನೀವು ಹಂಗೆ ಹೇಳಿದ್ರೆ ನಾನು ಹಿಂಗೆ ಇನ್ನೂ ಚೆನ್ನಾಗಿ ಹೇಳ್ತೀನಿ. ನಾನು ರಜಾಕ್ ಅವ್ರೆ ಇನ್ನೂ ಚೆನ್ನಾಗಿ ಹೇಳ್ಬಲ್ಲ. ನಾನು ಓದಿದ ಮೇಲೆ ಕೂಡ ಒಂದು ಶೋಗೆ ಫಸ್ಟ್ ರೆಸ್ಪೆಕ್ಟ್ ಕೊಡ್ಕೊಳ್ಳಿ ನೀವು. ಬೇಸಿಕ್ ಮಿನಿಮಮ್ ಕಾಮನ್ ಸೆನ್ಸ್ ರೆಸ್ಪೆಕ್ಟ್ ಸರ್. ಮತ್ತೆ ನಾನು ರಿಲಿಜಿಯನ್ ಬೇಸ್ಡ್ ಬರ್ದಿದ್ದಾರೆ ಅಂತ ಕೇಳಿದ್ರೆ ತಲೆನ ಮಾತಾಡಿದ್ರೆ ನೀವು ಕರೋಡ್ಪತಿ ಗೆದ್ದಿದ್ದೀರೇನ್ರಿ ನೀವು? ಗೆದ್ದಿದ್ದೀರ ಕರೋಡ್ಪತಿನ? ಕರೋಡ್ಪತಿ ಗೆದ್ದಿದ್ದೀರೇನ್ರಿ ರಜಾಕ್? ಕರೋಡ್ಪತಿ ಗೆದ್ದಿದ್ದೀರ ನೀವು? ಕರೋಡ್ಪತಿ ಆಡಿದ್ದೀರೇನ್ರಿ ನೀವು? ಕರೋಡ್ಪತಿ ಆಡಿದ್ದೀರ ನೀವು? ಕರೋಡ್ಪತಿ ಆಡಿದ್ದೀರ ನೀನು? ಕರೋಡ್ಪತಿ ಆಡಿದ್ಯಾ? ರಮಾನಾಥ್ ಅವರೇ, ಕರೋಡ್ಪತಿ ಆಡಿದ್ದೀನಪ್ಪ ನೀನು? ಆಡಿಸ್ತಾ ಕರೋಡ್ಪತಿನ? ಮಾತಾಡಿದ್ರೆ ಬೇಡ, ಡಿಬೇಟ್ ಲಿಂದ ನಾನು ಹೊರಗೆ ಹೋಗ್ತೇನೆ. ಕರೋಡ್ಪತಿ
ಏಕವಚನದಾಗ ಯಾಕೆ ಮಾತಾಡ್ತೀರಿ ನೀವು? ಮತ್ತೆ ನೀವೇನ್ ಮಾತಾಡಿದ್ದು? ಏನಪ್ಪ ಶೋ ಯಾಕೆ ನೀವು ಹಾಳು ಮಾಡ್ತಾ ಇದ್ರಿ? ಏನ್ರಿ ಶೋ ಗಂಭೀರತೆ ಯಾಕೆ ಹಾಳು ಮಾಡ್ತಾ ಇದ್ರಿ ನೀವು? ನೀವು ನನಗೆ ಏನಪ್ಪ ಹೌದಪ್ಪ ಅಂತ ಮಾತಾಡ್ತಾ ಇದ್ರಿ? ಅಲ್ಲ ರೇ, ಶೋ ಗಾಂಧೀಜಿ ಯಾಕೆ ಹಾಳು ಮಾಡ್ತಾ ಇದ್ರಿ? ಇಂದಿರಾ ಸಾಹ್ನಿ ಕೇಸಲ್ಲಿ ರಿಸರ್ವೇಶನ್ ಇದ್ಯಾ ಇಲ್ವಾ ಅಂತ ಕೇಳಿದ್ರೆ ಅದು ಕರೋಡ್ಪತಿ ಅಂತ ಕೇಳಿದ್ರೆ ನೀವು ಇಲ್ಲ ಗುಡ್ ಡಿಬೇಟ್ ಬಟ್ ದಯವಿಟ್ಟು ಹೇಳಿ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ನಾನು ಹೇಳಿಕ್ ತಯಾರಿದ್ದೀನಿ. ಸ್ಟಾರ್ಟಿಂಗ್ ಮಾತಾಡಿ ಕರೋಡ್ಪತಿ ಅನ್ನೋದು ನಾನು ತಾಳ್ಮೆಯಿಂದ ಇದ್ದೆ. ನೀವೊಬ್ಬರೇ ಕಾನೂನು ಹೊತ್ಕೊಂಡಿರೋದು. ನಾವು ಸುಮ್ಮನೆ ಬಂದು ಕೂತ್ಕೊಂಡ್ಬಿಟ್ಟಿದೀವಿ ಇಲ್ಲಿ. ಏನು ತಲೆ ಬಡ ಇಷ್ಟೆಲ್ಲ ರೆಡಿ ಆಗಿ ಸುಮ್ಮನೆ ಬಂದ್ಬಿಟ್ಟು ನಾವು ಇಂದಿರಾ ಸಾಹ್ನಿ ಕೇಸ್ ಅಂತ. ಇಂದಿರಾ ಸಾಹ್ನಿ ಕೇಸ್ ಸಾಚಾರ್ ಕಮಿಟಿ ಏನ್ ಹೇಳ್ತು, ರಂಗನಾಥ್ ಮಿಶ್ರಾ ಕಮಿಟಿ ಏನ್ ಹೇಳ್ತು, ಮಾತಾಡೋಣವಾ? ಎಲ್ಲವನ್ನ ಹೇಳ್ತೇನೆ. ಹೇಳಿ. ಒಂದ್ 2 ನಿಮಿಷ ಟೈಮ್ ಕೊಡಿ. ಒಂದು ಬ್ರೇಕ್ ತಗೊಂಡು ಬೇರೆ ಪ್ಯಾನಲಿಸ್ಟ್ ಈಗ ಇದೆ ಒಂದು ಡಿಬೇಟ್ ಅಲ್ಲಿ ನಮ್ಮನ್ನ ಡಾಕ್ಟರ್ ಕೇಶವ್ ಜೈನ್ ಆಗಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಕೇಶವ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಕೇಶವ್ ಅವರೇ, ನಾವು ಈ ಮಹಾರಾಷ್ಟ್ರದ ತೀರ್ಮಾನಕ್ಕೆ ಸಂಬಂಧಪಟ್ಟ ಡಿಬೇಟ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ. ಅಂದ್ರೆ 5% ಮೀಸಲಾತಿಯನ್ನು ತೆಗೆದಿದ್ದಾರೆ ಅಂತ ಹೇಳಿ. ಅಂದ್ರೆ ಎಂದೂ ಸಿಗದೇ ಇರುವ, ಎಂದೂ ಕೊಡದೇ ಇರುವ, ಕೊಡಲು ಉದ್ದೇಶಿಸಿದ್ದ ಅಷ್ಟೇ, ಕೊಟ್ಟಿದ್ದ ಕೂಡ ಅಲ್ಲ. ನಾನು ಆ ವರ್ಡನ್ನು ಸ್ಪೆಸಿಫಿಕ್ ಬಳಸ್ತಾ ಇದ್ದೀನಿ. ರಿಸರ್ವೇಶನ್ ಕೊಟ್ಟುಬಿಟ್ಟಿದ್ರಪ್ಪ, ಕಿತ್ಕೊಂಡ್ಬಿಟ್ಟಿದ್ದಾರೆ, ಅದು ಅಲ್ಲ. ಇದು ಉದ್ದೇಶಿಸಿದ್ದಂತಹ ಒಂದು ಇದನ್ನ ಈಗ ಫಡ್ನವೀಸ್ ಸರ್ಕಾರ ತಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಇಲ್ಲಿ ಏನಾಗುತ್ತೆ, ಈ ದೇಶದಲ್ಲಿ ಕ್ಯಾಸ್ಟ್ ಅಂದ್ರೆ ರಿಲಿಜಿಯನ್ ಬೇಸ್ಡ್ ರಿಸರ್ವೇಶನ್ಸ್ ಇದೆಯಾ, ಕೊಡಬಹುದಾ ಅಂತ. ನಾನೀಗ ಬೀಟ್ ಇಂದಿರಾ ಸಾಹ್ನಿ, ಬೀಟ್ ರಂಗನಾಥ್ ಮಿಶ್ರಾ, ಬೀಟ್ ಮೆಹಮೂದುರ್ ರೆಹಮಾನ್ ಕಮಿಟಿ, ಬೀಟ್ ಸಾಚಾರ್ ಕಮಿಟಿ, ಆ ಸಾಚಾರ್ ಕಮಿಟಿ ಆ ಸಮುದಾಯದ ಹಿಂದುಳಿದಿರುವಿಕೆ, ಅವರ ಶಿಕ್ಷಣ, ಅವರ ಉದ್ಯೋಗ, ಅವರ ಬೇಡಿ ಸುತ್ತುವಿಕೆ, ಸಣ್ಣ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವಿಕೆ, ಓವರಾಲ್ ಆಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಿಂದುಳಿದಿರುವಿಕೆ ಬಗ್ಗೆ ವರದಿ ಹೇಳುವುದು ಬೇರೆ. ಸಾಚಾರ್ ಕಮಿಟಿ ಇದನ್ನು ವರದಿ ಮಾಡಿಬಿಟ್ಟು ಸಂವಿಧಾನಾತ್ಮಕವಾಗಿ ಮುಸ್ಲಿಂ ಸಮುದಾಯದವರಿಗೆ 5% ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳೋದು ಬೇರೆ. ಎರಡು ಬಹಳ ವ್ಯತ್ಯಾಸ ಇರುತ್ತೆ. ಬಹಳ ಹಿಂದುಳಿದಿದ್ದಾರೆ ಎಂದಾಗ ಆ ಹಿಂದುಳಿದಿರುವ ಸಮುದಾಯಗಳನ್ನು ಮೇಲಕ್ಕೆತ್ತಲಿಕ್ಕೆ ಸರ್ಕಾರ ಕ್ರಮಗಳು ತೆಗೆದುಕೊಳ್ಳಬಹುದು. ಅದಕ್ಕೆ ರಿಸರ್ವೇಷನ್ ಒಂದೇ ದಾರಿ ಇಲ್ಲ. ಇವತ್ತು 5 ಗ್ಯಾರಂಟಿ ಯೋಜನೆ ಕೊಡ್ತಾರೆ ನಮ್ಮ ರಾಜ್ಯದಲ್ಲಿ. 5 ಗ್ಯಾರಂಟಿ ಯೋಜನೆಗಳು ಓವರಾಲ್ ಎಲ್ರಿಗೂ ಸಿಗುತ್ತೆ. ನಿಮಗೆ ಅವನಿಗೊಂದು ಆರ್ಥಿಕ ಭದ್ರತೆ, ಒಂದು ಉದ್ಯೋಗದ ಒಂದು ಭದ್ರತೆ, ಒಂದು ಪವರ್ ಬಿಲ್ ಅವನಿಗೆ ಕಡಿಮೆ ಆಗೋದು, ಬಸ್ಸಲ್ಲಿ ಓಡಕ್ಕೆ ಒಂದು ಅನುಕೂಲ ಮಾಡಿಕೊಡೋದು. ಓವರಾಲ್ ಇದನ್ನ ಅಪ್ಲಿಫ್ಟ್ಮೆಂಟ್ ಬೇರೆ ಇರುತ್ತೆ. ಇದರಲ್ಲಿ ರಿಸರ್ವೇಷನ್ ಬೇಸ್ಡ್ ಆನ್ ರಿಲಿಜಿಯನ್ ನಮ್ಮಲ್ಲಿ ಇದೆಯಾ ಇಲ್ವಾ? ಬೇಸ್ಡ್ ಆನ್ ರಿಲಿಜಿಯನ್ ರಿಸರ್ವೇಶನ್ ನಮ್ಮಲ್ಲಿ ಇಲ್ಲ. ನೋಡಿ, ಈ ಸಂವಿಧಾನ ಸೃಷ್ಟಿ ಆದಾಗ್ಲೇನೆ ನಮ್ಮಲ್ಲಿ ಏನಂತಂದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದ ಶೋಷಿತ ವರ್ಗಕ್ಕೆ ಅಂತ ಹೇಳ್ಬಿಟ್ಟು SC/ST ಗಳಿಗೆ ರಿಸರ್ವೇಶನ್ ಬಂತು. ತದನಂತರ ಈ ಕಾಲಕ್ಕೆ ಅದರಲ್ಲಿ ಹಿಂದುಳಿದ ವರ್ಗದವರು ಸೇರಿಸಲಿಕ್ಕೆ ಅಂತ ಆಯ್ತು. ಈ ರಿಸರ್ವೇಶನ್ ನಾವು ಡಿಬೇಟ್ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಮಂಡಲ್ ವರ್ಸಸ್ ಕಮಂಡಲ್ ಡಿಬೇಟ್ಗಳು ನಡೀತಾ ಇತ್ತು. ಮತ್ತೆ ಇವಾಗ ಮಹಾರಾಷ್ಟ್ರದಲ್ಲಿ ಏನು 5% ಇದ್ದಿದ್ದನ್ನ ಬಿಜೆಪಿ ಸರ್ಕಾರ ಹಿಂಪಡೆದಿದೆ ಅಂತಂದ್ರಲ್ಲ, ಇದೇ ತರ ಒಂದು ಉದಾಹರಣೆ ನಮ್ಮ ಕರ್ನಾಟಕದಲ್ಲೂ ಇದೆ. ಈ ಹಿಂದೆ ಮಾಡಿದ್ರು, ಮಹಾರಾಷ್ಟ್ರ ಬಿಜೆಪಿ ಸರ್ಕಾರ ಬಂದಾಗ ಅದನ್ನು ತೆಗೆದಾಕ್ತು. ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾವು ಮಾಡ್ತೀವಿ ಅಂತ ಅವ್ರು ಇನ್ನೂ ಮಾಡಿಲ್ಲ. ಅದ್ರ ಬಗ್ಗೆ ಯಾರು ದನಿ ಎತ್ತಿಲ್ಲ. ನೋಡಿ, ಈ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂತ ಯಾವುದೇ ವರ್ಗದವರಿಗಾಗ್ಲಿ ರಿಸರ್ವೇಶನ್ ಕೊಡೋದ್ರ ಬಗ್ಗೆ ನಮ್ಮಲ್ಲಿ ತಕರಾರಿಲ್ಲ. ಆದ್ರೆ ಈ ಒಂದು ಧರ್ಮಾಧಾರಿತ ರಿಸರ್ವೇಶನ್ ಸಮುದಾಯದಲ್ಲೂ, ಕೇಶವ್ ಅವರು, ಮುಸ್ಲಿಂ ಸಮುದಾಯದಲ್ಲೂ ಹಿಂದುಳಿದವರು ಇರ್ತಾರಲ್ಲ? ಹೌದು, ಹಿಂದುಳಿದವರು ಇರ್ತಾರೆ. ಅವರಿಗೆ ನೀವು ಸಂವಿಧಾನಾತ್ಮಕ ತಿದ್ದುಪಡಿಗಳನ್ನ ಮಾಡಿ ಅವ್ರ ಹಿಂದುಳಿದಿರುವಿಕೆ, ಅವರ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ ಇದನ್ನ ನೋಡಿ ಅಕಸ್ಮಾತ್ ಮೀಸಲಾತಿ ಕೊಟ್ಬಿಟ್ರೆ ಈ ನೆಲದ ಕಾನೂನಲ್ಲಿ ಘೋರ ಅಪರಾಧನ? ಅದು ಇಲ್ಲ ನೋಡಿ, ಅದು ಘೋರ ಅಪರಾಧ ಅಲ್ಲ. ಈಗ ಏನಾಗುತ್ತೆ ಅಂತಂದ್ರೆ ನೋಡಿ, ಮುಸ್ಲಿಂ ನರೇಂದ್ರ ಮೋದಿ EWS ಅಂತ ಮಾಡಿದ್ರು, ಮೇಲ್ವರ್ಗದವರು EWS ಅಂತ ಮಾಡಿದ್ರು, 10% ಮೀಸಲಾತಿ ಅಂತ ಮಾಡಿದ್ರು. ಮೇಲ್ವರ್ಗದಲ್ಲಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಯಾರಿಗೋ ಒಂದು 8 ಲಕ್ಷನೋ 8 ಲಕ್ಷನೋ ಅವ್ನಿಗೆ ಆದಾಯ ಇಲ್ಲಪ್ಪ ಇನ್ನೋರಿಗೆ ಮಾಡಿದಾಗ ವಿಚಾರ ಏನು ಬಂತು ನೋಡಿ. ನೀವು ಹಿಂದುಳಿದವರನ್ನ ಅವ್ರನ್ನ ಒಂದು ಜಾತಿ ಕಾರಣದಲ್ಲೋ, ಸಮುದಾಯದ ಕಾರಣದಲ್ಲೋ, ಅವನು ಉತ್ತಮ ಜಾತಿ, ಹೀನ ಜಾತಿ, ಮಧ್ಯಮ ಜಾತಿ ಇದ್ಯಾವುದನ್ನು ಪರಿಗಣಿಸದೆ ಅವನ ಕಷ್ಟ, ಅವನ ಭವನಗಳನ್ನ ಮಾತ್ರ ಪರಿಗಣಿಸಿ ಕೊಡಬೇಕು ಅಂತ ಮಾಡಿದ್ದು EWS. ಇದು ಬೇರೆ ಸಮುದಾಯಗಳಿಗೆ ಅಟ್ರಾಕ್ಟ್ ಆಗಬಾರ್ದಾ? ಇದು ಅಪ್ಲೈ ಆಗಬಾರ್ದು? ಎಲ್ಲಾ ಸಮುದಾಯಗಳಿಗೂ ಅಟ್ರಾಕ್ಟ್ ಆಗ್ಬೇಕದು. ಯಾಕಂದ್ರೆ ಒಂದೇ ಸಮುದಾಯ ಅಂತಲ್ಲ. ನೋಡಿ, ಇನ್ನೊಂದು ಅಂದ್ರೆ ಈ ಮುಸ್ಲಿಂ ಸಮುದಾಯಕ್ಕೆ ಒಂದು ಸ್ಪಷ್ಟವಾಗಿ ಮಾತಾಡ್ಬೇಕು ಅಂತಂದ್ರೆ, ಈ ಮುಸ್ಲಿಂ ಸಮುದಾಯದ ಇಷ್ಟು ವರ್ಷಗಳಿಂದ ಬರೀ ಓಟ್ಗೋಸ್ಕರ ಅಷ್ಟೇ ಉಪಯೋಗಿಸ್ಕೊಂಡಿದ್ದಾರೆ ಹೊರತು, ಇಲ್ಲಾಂದ್ರೆ ಅವರು ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಮೇಲೆತ್ತಬೇಕಾಗಿತ್ತು, ಅದಾಗಿಲ್ಲ. ಏನಂತಂದ್ರೆ ಕಾಲಕ್ರಮೇಣ ಅದನ್ನ ಓಟ್ಗೋಸ್ಕರ ಉಪಯೋಗಿಸ್ಕೊಳ್ತಾರೆ ಎಲ್ಲಾ ರಾಜ್ಯ. ಇದು ಇನ್ನೊಂದೇ, ಈ ಹಿಂದೇನು UPA ಸರ್ಕಾರ ಇದ್ದಾಗ್ಲೂ ಇಡೀ ದೇಶದಲ್ಲೇ ತರಬಹುದಿತ್ತಲ್ಲ ಸಂವಿಧಾನ ತಿದ್ದುಪಡಿ ಮಾಡಿ, ಅವಾಗ ಮಾಡಿರ್ಲಿಲ್ಲ. ರಾಜ್ಯಗಳಲ್ಲಷ್ಟೇ ಈ ಕೂಗು ಎದ್ದೇಳ್ತಾ ಇದೆ. ತೆಲಂಗಾಣದಲ್ಲೂ ಕೂಡ ಈ ಕೂಗು ಎದ್ದೇಳಿದೆ. ಮತ್ತೆ ಇನ್ನೊಂದೇನಂದ್ರೆ, ನಾವು ಏನಂದ್ರೆ ಸಾಧಾರಣವಾಗಿ ನೋಡಿ, ನಮ್ ಆಮ್ ಆದ್ಮಿ ಪಾರ್ಟಿ ಪರವಾಗಿ ನಾವು ಹೇಳೋದಾದ್ರೆ, ಈ ಹಿಂದೆ ದೆಹಲಿಯಲ್ಲಿ ನಾವು 10 ವರ್ಷ ಸರ್ಕಾರ ನಡೆಸಿದ್ವಿ, ಪಂಜಾಬ್ನಲ್ಲೂ ಸರ್ಕಾರ ಇದೆ. ನಮ್ಮಲ್ಲಿ ಏನಂತಂದ್ರೆ ಎಲ್ಲಾ ವರ್ಗದವರು ಮೇಲೆ ಹೇಳಬೇಕು ಅಂತೇಳಿ ಶಿಕ್ಷಣದಲ್ಲಿ ನಾವು ಇದು ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಕೊಟ್ವಿ. ಯಾವ ವರ್ಗದವರು ಬಂದು ಸೇರ್ಕೊಳ್ಳಿ, KG
KG to PG ಫ್ರೀ ಕೊಡ್ತೀವಿ. ಸರ್ಕಾರದಿಂದ ಉತ್ತಮ ಶಿಕ್ಷಣ ಕೊಳ್ಳಿ, ಎಲ್ಲ ವರ್ಗದವರು ಮೇಲೆ ಬರ್ತಾರೆ. ನಾವು ಆರೋಗ್ಯ ಉತ್ತಮವಾದ ಆರೋಗ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲರಿಗೂ ಕೊಡ್ತೀವಿ, ಎಲ್ಲಾ ಸಮುದಾಯದವರಿಗೂ. ಸಮುದಾಯಕ್ಕೆ ಒಂದು ಸೀಮಿತವಾಗಿ ಯಾವ್ದು ಮಾಡೋದು ತಪ್ಪಾಗುತ್ತೆ. ಸಮುದಾಯ, ನಾನು ಧರ್ಮ ಅಂತ ಮಾತಾಡ್ತಾ ಇದ್ದೀನಿ. ಇಲ್ಲಿ ಧಾರ್ಮಿಕ ರಿಸರ್ವೇಶನ್ ಅನ್ನೋ ವಿಷಯ. ಉತ್ಕರ್ಷ್ ಧಾರ್ಮಿಕ ರಿಸರ್ವೇಶನ್ ಕಾನೂನಲ್ಲಿ ಅವಕಾಶ ಇಲ್ಲ ಇಲ್ಲಿ. ಫೈನ್. ಉತ್ಕರ್ಷ್, ನನ್ನ ಪಾಯಿಂಟ್ ಇಷ್ಟೇನೆ. ನನಗೆ ಇಲ್ಲಿ ಯಾರ್ದೋ ಮೇಲೆ ಯಾರ್ದೋ ಧರ್ಮ ಯಾವ್ದೋ ಜಾತಿ ಅಂತ ನನ್ನ ಸಬ್ಜೆಕ್ಟ್ ಅಲ್ಲ. ನಾನೇನು ಹೇಳ್ತಾ ಇದ್ದೀನಿ ಇಲ್ಲಿ, ಈಗ ಒಂದು ಯೋಜನೆ, ಸರ್ಕಾರ ಒಂದು ಯೋಜನೆ ಮಾಡ್ತು. ಸರ್ಕಾರ ಯಾವ್ದಾದ್ರು ಒಂದು ಯೋಜನೆ ಮಾಡಿದಾಗ, ಒಂದು ಸರ್ಕಾರಿ ಶಾಲೆ, ಮುಸ್ಲಿಮರನ್ನ ಒಳಗಡೆ ಬಿಟ್ಕೊಳ್ಳಲ್ಲ, ನಾನು ಕ್ರೈಸ್ತರನ್ನ ಈ ಶಾಲೆ ಒಳಗಡೆ ಸೇರಿಸಲ್ಲ. ಒಂದು ಗ್ಯಾರಂಟಿ ಯೋಜನೆ, ರೀ ಮುಸ್ಲಿಮರಿಗೆ ನಾನು ಇದು ಕೊಡಲ್ಲ ರೀ, ಮುಸ್ಲಿಮರಿಗೆ ಬಸ್ಸಲ್ಲಿ ನಾನು ಪಾಸ್ ಕೊಡಲ್ಲ ರೀ, ಈ ಥರದ್ದು ಮಾಡಿಲ್ಲ. ಆಸ್ ಆಫ್ ಮೈ ನಾಲೆಜ್ ಇಸ್ ಕನ್ಸರ್ನ್. ಏನು ಯಾವುದೇ ಸರ್ಕಾರ ಬಂದಾಗ ಕೂಡ ಈ ಮೀಸಲಾತಿ ಅನ್ನೋ ಸಬ್ಜೆಕ್ಟ್ ಇದೆಯಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್ ಇದು. ಅಷ್ಟು ಸುಲಭಕ್ಕೆ ಇಲ್ಲ ಇದು. ಇದನ್ನು ಧರ್ಮಾಧಾರಿತವಾಗಿ, ನಾವು ಜಾತಿ ಆಧಾರಿತವಾಗಿ ಮಾತಾಡೋದು ಬೇರೆ. ಬೇರೆ ಬೇರೆ ಕಮಿಟಿಗಳು ಇಷ್ಟು ರಿಪೋರ್ಟ್ಗಳ ಕೊಟ್ಟ ಹೊರತಾಗಿಯೂ ಅದನ್ನು ಜೆನ್ಯೂನ್ ಆಗಿ ಜಾರಿ ಮಾಡುವಂತಹ, ಅಂದರೆ ಅವರ ಸಮಸ್ಯೆಗಳು ಅಡ್ರೆಸ್ ಮಾಡೋದು ನಾನು ಕರಿತೀನಿ. ರಿಸರ್ವೇಷನ್ ಇಲ್ಲದೆಯೇ ಯಾವುದಾದ್ರೂ ಗೌರ್ಮೆಂಟ್ ಅಡ್ರೆಸ್ ಮಾಡಿದ್ಯಾ ಸಮಸ್ಯೆಗಳನ್ನು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದಂಥ ಮೋದಿಯವರು ಕೂಡ ವಿತೌಟ್ ರಿಸರ್ವೇಷನ್ ಅಥವಾ ರಿಸರ್ವೇಷನ್ ಶಬ್ದ ಇಲ್ಲದೆ ಅವ್ರನ್ನ ಅಡ್ರೆಸ್ ಮಾಡಿದ್ದಾರಾ? ಅಥವಾ ಸೋಕಾಲ್ಡ್ ನಿಮ್ಮ ಪ್ರಕಾರ ದೇಶಭಕ್ತ ಮುಸಲ್ಮಾನರಿಗೆ ಏನಾದ್ರು ಮಾಡಿದ್ದೀರಾ ನೀವು? ಸರ್ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮುಸಲ್ಮಾನ್ ಮುಖಂಡರು ಮತ್ತೆ ಕಾಂಗ್ರೆಸ್ ವಕ್ತಾರರಿಗೆ ನಾವು ಮುಸಲ್ಮಾನರಿಗೆ ಕೊಡೋದ್ರಲ್ಲಿ ಯಾವ ವಿರೋಧ ಇಲ್ಲ. ಈಗ ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಮೋದಿ ಅವರ ಅನೇಕ ಯೋಜನೆಗಳು ಮುಸಲ್ಮಾನರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆವಾಸ್ ಯೋಜನೆ, ಕೃಷಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಮುಸಲ್ಮಾನರು ಹೋಗ್ತಾ, ಎಲ್ಲೇನು ಧರ್ಮ ಆಧಾರಿತವಾಗಿ ನಾವು ಕೊಟ್ಟಿರ್ತಕ್ಕಂಥದ್ದಲ್ಲ. ಮತ್ತೆ ಈಗ ನಮ್ಮ ರಜಾಕ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಏನೋ ಬಹಳಷ್ಟು ಜಜ್ಮೆಂಟ್ ಕಾಪಿ ಎಲ್ಲ ಹೇಳ್ತಿದ್ರು. ಇಂದಿರಾ ಸೈನಿ ಜಜ್ಮೆಂಟ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಸರ್, ರಿಸರ್ವೇಶನ್ must be for socially and educationally backward classes, not for a religion as a whole. Therefore, giving quota to all Muslims purely because of religion can face constitutional challenge. This is why many states give OBC status to certain Muslim castes, groups, not to the entire religion. ಅಂತ ಬಹಳ ಸ್ಪಷ್ಟವಾಗಿ ಇಂದಿರಾ ಸಹಾನಿ ಜಜ್ಮೆಂಟ್. ಮುಸ್ಲಿಮರಲ್ಲಿರುವ ಕೆಲವು ಒಳಜಾತಿಗಳಿಗೆ OBC ಕ್ಯಾಟಗರಿಯಲ್ಲಿ ಮೀಸಲಾತಿ ಕೊಡಬಹುದೇ ವಿನಃ ಪೂರ್ತಿಯಾಗಿ ಒತ್ತಂಡದಲ್ಲಿ ಮುಸ್ಲಿಂ ಸಮುದಾಯ ಮೀಸಲಾತಿ ಕೊಡಬೇಕು ಎಂಬುದಿಲ್ಲ. ಪ್ಯಾರಾಗ್ರಾಫ್ 419 170 to 180 ಪೇಜ್ ಅಲ್ಲಿ ಬರುತ್ತದು, ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಅದನ್ನ ಓದ್ಕೊಂಡ್ಲಿ ರಜಾಕ್ ಅವರು. ಅದ್ ಬಿಟ್ಬಿಟ್ಟು ಸುಮ್ನೆ ಇಲ್ಲಿ ಬಂದ್ಬಿಟ್ಟು ಯಾವ್ದೋ ಕೋರ್ಟ್ ಜಜ್ಮೆಂಟ್ ಇವರೇ ತಿರ್ಚಿ ಹೇಳೋಂಥದ್ದು ಸರಿಯಲ್ಲ. ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಈಗ ಲೀಗಲಿ ಇಫ್ ಇಟ್ ವಾಸ್ ಫೀಸಬಲ್, ಯಾಕೆ ಅದನ್ನ ಮುಂದುವರ್ಸಕ್ಕಾಗಿಲ್ಲ? ಯಾಕೆ ಮಹಾರಾಷ್ಟ್ರದ ಹೈಕೋರ್ಟ್ ಸ್ಟೇ ಕೊಡ್ತು? ಹಾಗಾದ್ರೆ ಮಹಾರಾಷ್ಟ್ರದ ಹೈಕೋರ್ಟ್ ಏನ್ ಅವತ್ತು ನಮ್ಮ ಕೋರ್ಟ್, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳು, ಹೈಕೋರ್ಟ್ ಅಡ್ವೊಕೇಟ್ಗಳು ಬಿಜೆಪಿ ಏಜೆಂಟ್ಗಳ ಯಾಕೆ ಕೋರ್ಟ್ ಸ್ಟೇ ಕೊಡ್ತು? ಇಟ್ ಇಸ್ ವೆರಿ ಕ್ಲಿಯರ್, ಧರ್ಮ ಆಧಾರದ ಮೇಲೆ ಕೊಡಕ್ ಆಗೋದಿಲ್ಲ. ನೀವು ಆ ಮುಸಲ್ಮಾನರಲ್ಲಿ ಇರ್ತಕ್ಕಂಥ ಹಿಂದುಳುವಿಕೆ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ರೆ, ಈಗ ಇಂದಿರಾ ಸೈನಿ ಜಜ್ಮೆಂಟ್ ಅಲ್ಲಿ ಹೇಳೋ ಹಾಗೆ ಯಾವ್ದಾದ್ರು ಅದರ ಸಬ್ ಕ್ಯಾಸ್ಟ್ ಯಾವ್ದೋ ಗ್ರೂಪ್ ಕೊಡಿ ನೀವು, ಇಟ್ ಇಸ್ ಅಕ್ಸೆಪ್ಟಬಲ್. ಆದ್ರೆ ನೀವು ಸಂಪೂರ್ಣವಾಗಿ 4% ಮುಸಲ್ಮಾನರಿಗೋಸ್ಕರ ಕೊಡ್ತಕ್ಕಂಥದ್ದು ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ನಿಲ್ಲೋದು ಇಲ್ಲ. ಆಮೇಲೆ ಕರ್ನಾಟಕದಲ್ಲಿ ಅದೇ ಆಯ್ತು, 4% ಕಾಂಟ್ರಾಕ್ಟರ್ಸ್ ಗೆ ರಿಸರ್ವೇಶನ್ ಕೊಟ್ರು. ಏನಾಯ್ತು? ಅದ್ ಮುಂದಕ್ಕೆ ಹೋಗ್ಲೇ ಇಲ್ಲ. ಸೊ ನಟರಾಜ್ ಗೌಡ್ರೆ, ಈಗ ಈ ಮುಸ್ಲಿಂ ಸಮುದಾಯದ ಕೆಲವು ಕಾಂಟ್ರಾಕ್ಟರ್ ಇಟ್ಕೊಳ್ಳೋದು, ಆ ಉದ್ದಿಮೆದಾರನ ಇಟ್ಕೊಳ್ಳೋದು, ಪ್ರಶ್ನೆ ಕೇಳಿಸ್ಕೊಂಬಿಡಿ, ಗುತ್ತಿಗೆದಾರ ಇಟ್ಕೊಂಡ್ಬಿಡೋದು, ನಾವು ಪರ್ಸೆಂಟೇಜ್ ಕೊಟ್ಬಿಡ್ತೀವಿ ಅಂದ ತಕ್ಷಣ ಖುಷಿ ಪಡಿಸೋದು, ನೋಡಿದ್ರ ನಮ್ಮ ಸರ್ಕಾರ ಬಂತು ಕೊನೆಗೂ, ನಮ್ಗೆ ಯಾರೋ ಆಸರೆ ಆದ್ರು, ಈ ತರ ಖುಷಿ ಪಡಿಸುವಿಕೆಯಲ್ಲಿಯೇ ಬೀಟ್ ಬಿಜೆಪಿ ಬೀಟ್ ಕಾಂಗ್ರೆಸ್ ಆ ಸಮುದಾಯಕ್ಕೆ ಯಾಮಾರಿಸ್ಕೊಂಡು ಬರ್ತಾ ಇದ್ದೀರಾ ನೀವು ಅಂತ. ಈಗ ರಮಾಕಾಂತ್ ಅವರೇ, ಈಗ ನಾನು ಮಹಾರಾಷ್ಟ್ರದ ವಿಷಯಕ್ಕೆ ಬಂದಾಗ ನೋಡಿ, ಅಲ್ಲಿ ಮಹಾರಾಷ್ಟ್ರದಲ್ಲಿ ಮೈನಾರಿಟಿ ಮುಸಲ್ಮಾನರ ಪಾಪ್ಯುಲೇಷನ್ ಬಂದು 16ರಿಂದ 18% ಪಾಪ್ಯುಲೇಷನ್ ಇದೆ. ಅವ್ರಿಗೆ ರಿಸರ್ವೇಶನ್ ಕೊಟ್ಟಿದ್ದು ಕೇವಲ 6%. ಅಲ್ಲಿ ಎಲ್ಲೂ ಕೂಡ ನೀನು ಮುಸಲ್ಮಾನ ಅನ್ನೋ ಕಾರಣಕ್ಕಾಗಿ ಧರ್ಮದ ಆಧಾರಿತವಾಗಿ ಮೀಸಲಾತಿಯನ್ನ ಕೊಟ್ಟಿರ್ಲಿಲ್ಲ, ಕೊಡೋದಿಲ್ಲ, ತಿಳ್ಕೊಳ್ಳಿ. ಯಾವುದೇ ನನ್ನ ಆರ್ಗ್ಯುಮೆಂಟ್ ಅದನ್ನ ರಜಾಕ್ ಅವರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರು. ನನ್ನ ಆರ್ಗ್ಯುಮೆಂಟ್ ಅದು, ಈ ದೇಶದಲ್ಲಿ ಧರ್ಮಾಧಾರಿತ ಮೀಸಲಾತಿ ಇಲ್ಲ, ಸಿಚುವೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ಬೇರೆ ಅಂತ. ನಾನು ಇಂದಿರಾ ಸಾನಿ ಒಂದೇ ನಿಮಿಷ ಇಂದಿರಾ ಸಾನಿ ವಿಷಯ ಒಂದೇ ಒಂದು ಸೆಂಟೆನ್ಸ್ ಹೇಳ್ತೀನಿ. ಮುಸ್ಲಿಂ ಸಮುದಾಯದ ನಿರ್ದಿಷ್ಟ ಗುಂಪುಗಳು ಅಥವಾ ಜಾತಿಗಳು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೆ ಅವರನ್ನು ಹಿಂದುಳಿದ ವರ್ಗ ಎಂದು ಪರಿಗಣಿಸಿ ಮೀಸಲಾತಿ ನೀಡಬಹುದು. ಬಿಜೆಪಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹಿಂದುಳಿದ ವರ್ಗ ರಜಾಕ್ ಅವ್ರ ಒಂದ್ ನಿಮಿಷ ಎಲ್ರು ಮತ್ತೆ ಗದ್ದಲ ಆಗುತ್ತೆ. ನಟರಾಜ್ ಗೌಡ್ರು ನೀವೇನ್ ಪ್ರಸ್ತಾಪ ಮಾಡಿದ್ರಲ್ಲ, ಈ ದೇಶದಲ್ಲಿ 5ನೇ ಕ್ಲಾಸ್ ಓದ್ತಕ್ಕಂಥ ಮಗುಗೂ ಈ ವಿಷಯ ಗೊತ್ತಿದೆ.
ಆ ಸಮುದಾಯದಲ್ಲಿ ಹಿಂದುಳಿದಿರುವ ಕೆಲವರಿಗೆ ಅದು ಮುಸಲ್ಮಾನ ಅಂತ ಕೊಡ್ತಾರ. ನಾವು ಅದನ್ನ ಹೇಳಿದ್ರೆ ರಜಾಕ್ ಅವ್ರು ಏನೇನೋ ಮಾತಾಡ್ಬಿಟ್ರು ಮುಸ್ಲಿಮ್ಗೆ ಕೊಟ್ಬಿಡಿ ಅಂತ ಹೇಳಿದಾರಲ್ಲ ಅದು ನನ್ನ ವಾದ ಅಷ್ಟೇ. ಹಿಂದುಳಿದ ವರ್ಗ ಒಂದ್ ನಿಮಿಷ ರಜಾಕ್ ಅವರೇ ಒಂದ್ ನಿಮಿಷ ನಟರಾಜ್ ಗೌಡ ಕಂಟಿನ್ಯೂ ಮಾಡಿ. ಇಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಬಿಜೆಪಿ ಮತ್ತೆ ನಾಗಪುರದವರು ಯಾಕೆ ಬಾಯಿ ಬಡ್ಕೊಂತ ಇದ್ದಾರೆ? 6% ಮೀಸಲಾತಿ ಇತ್ತಲ್ಲ, ಅದನ್ನ ಕಾನೂನು ಬದ್ಧ ಮಾಡಿ ಸುಗ್ರೀವಾಜ್ಞೆ ತಗೊಂಡ್ಬರ್ತೀರಾ, ಕಾನೂನು ಮಾಡ್ತೀರಾ, ಮಾಡಿ ಅವ್ರಿಗೆ ಕೊಡಿ. ಎಲ್ಲಿ ನೀವು ಹಿಂದುಳಿದ ವರ್ಗ ಅಂತ ಕನ್ಸಿಡರ್ ಮಾಡಿ ಹಿಂದುಳಿದ ವರ್ಗಗಳಿಗೆ ಸೇರಿಸಿ, ಸಂವಿಧಾನ ಕೂಡ ಹೇಳುತ್ತೆ ಏನು ಹಿಂದುಳಿದ ವರ್ಗಗಳಿಗೆ ಕೊಡಬಹುದು ಅಂತ. ಹಾಗಾಗಿ ಅವ್ರನ್ನ ಆ ಪಟ್ಟಿಗೆ ಸೇರಿಸಿ ಅವ್ರಿಗೆ ಪಂಗಡಗಳಿಗೆ, ಸಮುದಾಯಗಳಿಗೆ ಮೀಸಲಾತಿಯನ್ನ ಕೊಡಿ ಅಗತ್ಯ ಇರ್ತಕ್ಕಂಥವ್ರಿಗೆ. ಇದನ್ನೇ ನಾವ್ ಹೇಳಿರತಕ್ಕಂಥದ್ದು. ಮುಂಚೆ ನಾವು ಮಾಡಿದ ಕಾನೂನು ಅದೇನೆ. ಕಾಂಗ್ರೆಸ್ ಅವರು ನಟರಾಜ್ ಗೌಡ್ರೆ, ಕಾಂಗ್ರೆಸ್ ಅವರು ಸಾಚಾರ್ ಅವ್ರನ್ನ ಕಮಿಟಿಯನ್ನ, ಮೆಹಮೂದುರ್ ರೆಹಮಾನ್ ಅವರು, ರಂಗನಾಥ್ ಮಿಶ್ರಾ ಎಲ್ಲಾ ಕಮಿಟಿಗಳ ರಿಪೋರ್ಟ್ ತಗೊಂಡು ಪಾಪ ಎಲ್ಲಾರು ಸೇರಿಸ್ಬಿಟ್ರಿ, ನೀವು ಹಿಂದುಳಿದ OBCಗಳಿಗೆ ಸೇರಿಸ್ಬಿಟ್ರೆ, ಅವ್ರನ್ನ ಕೊಟ್ಬಿಟ್ರಿ ಮೀಸಲಾತಿ. ನೀವು ನೋಡಿ, ಎಲ್ಲರೂ ಆಗಿಲ್ಲ. ಈಗ ನಮ್ಗೆ ನೋಡಿ, ಒಂದು ಜಾತಿ ಜನಗಣತಿ ಆಗಿಲ್ಲ ರಮಕಾಂತ್ ಅವರೇ, ಅದು ಆಗಬೇಕು. ಈ ಕಳೆದ 10 ವರ್ಷದಲ್ಲಿ 12 ವರ್ಷದಿಂದ ಈಗ ಬಿಜೆಪಿ ಸರ್ಕಾರದಲ್ಲಿದೆ. ನಾವು ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇರೋದು. ಈಗ ಕರ್ನಾಟಕದಲ್ಲಿ ಏನ್ ಕೊಟ್ಟಿದ್ದಾರೆ, ತೆಲಂಗಾಣದಲ್ಲಿ ಏನ್ ಕೊಟ್ಟಿದ್ದಾರೆ, ಮಹಾರಾಷ್ಟ್ರದಲ್ಲಿ ಏನ್ ಕೊಡ್ಲಿಕ್ಕೆ ಪ್ರಯತ್ನ ಆಗಿತ್ತು, ಅದನ್ನ ಇಡೀ ದೇಶಕ್ಕೆ ಕೊಡ್ಲಿ. ಅವರು ಹಿಂದುಳಿದ ವರ್ಗದ ಪಟ್ಟಿಗೆ ಸೇರಿಸಲಿ, ಅವ್ರನ್ನ ಬಡವರಂತ ಕನ್ಸಿಡರ್ ಮಾಡ್ಲಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಕನ್ಸಿಡರ್ ಮಾಡಿ ಅವ್ರಿಗೆ ಯೋಜನೆಗಳು ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ. ಕೇವಲ ಮುಸಲ್ಮಾನ್ ತುಷ್ಟೀಕರಣ ಅಂತ ಹೇಳಿ ಅವ್ರ ಮೇಲೆ ಈಗ ಈಗ ಇಲ್ಲಿ ಸಾಚಾರ್ ಕಮಿಟಿ ಬಗ್ಗೆ ಮೆಹಮೂದುರ್ ರೆಹಮಾನ್ ಅಥವಾ ರಂಗನಾಥ್ ಮಿಶ್ರಾ ಎಲ್ಲ ಕಮಿಟಿಗಳ ರಿಪೋರ್ಟ್ ತಗೊಂಡೆ ಮುಸ್ಲಿಂ ಸಮುದಾಯದಲ್ಲಿರ್ತಕ್ಕಂಥ ಒಳಪಂಗಡಿಗಳಿಗೆ ನೀವು ಅದನ್ನ OBC ಅಂತ ಮಾಡಿ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಂತ ಮಾಡಿ ಕೊಡಬಹುದು ಅಂತ ಇದೆಯೇ ವಿನಃ ಒಟ್ಟಂಗದಲ್ಲಿ ಮುಸಲ್ಮಾನ ನಂಬಿಕೆ ಆಧಾರಿತ, ಅದು ಹೇಳಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಅದನ್ನ ನಿಮ್ಮ ಬಿಲೀಫ್ನ ಆಧಾರವಾಗಿ ಒಂದು ಧರ್ಮ ಮಾಡ್ಕೊಂಡಿರ್ತಾರಲ್ಲ ಅದು ಕೊಡಕ್ ಬರಲ್ಲ ಅಂತ ಹೇಳಿ. ಇದು ನಮ್ಮ ಅರ್ಥೈಸುವಿಕೆ ಈ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ. 50% ಫೀಲಿಂಗ್ ಅಂತ adding more quotas pushes the state beyond the 50% limit set by the Supreme Court in the India India ಇಂದಿರಾ ಸಾಹ್ನಿ ಕೇಸ್ ಅಂತ ಹೇಳಿ. ಇಲ್ಲಿ ನೀವೇನೇ ಮಾಡ್ಕೊಂಡ್ರು 50% ಬ್ರಾಕೆಟ್ ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಇಡೀ ಮುಸ್ಲಿಮರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಎಲ್ಲೇನ ಬರ್ದಿದ್ದಾರಂತ ಇಲ್ಲ. ನಾನು ಇಫ್ ದೇ ಆರ್ ಸೋಷಿಯಲ್ ನಾನು ಅದನ್ನೇ ಕೇಳಿದೆ. ಯಾವ್ದಾದ್ರು ಕಮಿಟಿ ನಾನು ಪ್ರಶ್ನೆ ಇಷ್ಟ ಇದ್ದಿದ್ದು ಅದು ಯಾರಾದ್ರೂ ಸಾಚಾರ ನೋಡಿ ಮಧ್ಯದಲ್ಲಿ ಮಾತಾಡಂಗೆ ಅರ್ಥ ಆಗಲ್ಲ. ಒಂದ್ ನಿಮಿಷ ಕೇಳಿಸ್ಕೊಂಬಿಡಿ. ಯಾವುದಾದ್ರೂ ಸಾಚಾರ್ ಕಮಿಷನ್ ಆಗ್ಲಿ, ಮೆಹಮೂದುರ್ ರೆಹಮಾನ್ ಕಮಿಟಿ ಆಗ್ಲಿ, ರಂಗನಾಥ್ ಮಿಶ್ರಾ ಕಮಿಟಿ ಆಗ್ಲಿ ಧರ್ಮಾಧಾರಿತವಾಗಿ ಮೀಸಲಾತಿ ನೀವು ಕೊಡಬೇಕು ಅಂತ ಅವರ ವರದಿಯಲ್ಲಿ ಬರೆದಿದ್ದಾರಾ? ನನ್ನ ಕ್ವಶನ್ ಅಷ್ಟೇ ಇದ್ದದ್ದು. ಮತ್ತೆ ಇಂದಿರಾ ಸಾಹ್ನಿ ರಿಪೋರ್ಟ್ ಅಲ್ಲ ಅಂತ ಕೇಳಿದೆ. ಇಡೀ ದೇಶದಲ್ಲಿ ಧರ್ಮದ ಆಧಾರದಲ್ಲಿ ಎಲ್ಲೂ ಮೀಸಲಾತಿ ಇಲ್ಲ. ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಆಧಾರದ ಮೇಲೆನೆ ಮೀಸಲಾತಿ ಇರೋದು. ಮುಸ್ಲಿಮರಿಗೆ ಎಲ್ಲೆಲ್ಲಿ ಮೀಸಲಾತಿ ಇದೆಯೋ ಅದೆಲ್ಲ ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡೇ. ಇವನ್ ಕರ್ನಾಟಕದಲ್ಲಿ 2B ಮುಸ್ಲಿಂ ರಿಸರ್ವೇಶನ್ ಅಂತ ಅರ್ಧ ಗಂಟೆಯಿಂದ ಇದನ್ನೇ ಮಾತಾಡಿದ್ನಲ್ಲ ರಜಾಕ್ ಅವರೇ. ನಾವು ಅದನ್ನೇ ಅರ್ಧ ಗಂಟೆ ಹೇಳಿದ್ದೆ, ನೀವು ಕ್ಯಾಚ್ ಮಾಡ್ಲಿಲ್ಲ ನಂದು. ನಾನು ಅದನ್ನೇ ಹೇಳಿದ್ದು. ಮುಸ್ಲಿಮರಿಗೆ ಕೊಡಕ್ಕೆ ಇದೆಯಾ SR ಅಂತ ನಿಮ್ಗೆ ಕೇಳಿದ್ರೆ ನೀವೇನು ಕರೋಡ್ಪತಿ ಆಡ್ತಾ ಇದ್ದೀರಿ? ಲೆಟ್ ಮಿ ಸ್ಪೀಕ್ ಸರ್. 1994 ಅಲ್ಲಿ 2B ರಿಸರ್ವೇಶನ್ ತಂದಾಗ ರಹಮಾನ್ ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. ರಿಸರ್ವೇಶನ್ ಲೆವೆಲ್ ಕ್ರಾಸ್ ಆಗಿದೆ, 50% ಕ್ರಾಸ್ ಆಗಿದೆ ಅಂತ ಹೇಳಿ ಹೋದಾಗ ಅಲ್ಲಿ 2B ನ ಚಾಲೆಂಜ್ ಮಾಡಿದ್ರು. ಅವಾಗ ರೆಹಮಾನ್ ಖಾನ್ ಕಮಿಷನ್, ಕರ್ನಾಟಕದಲ್ಲಿ ರೆಹಮಾನ್ ಖಾನ್ ಕಮಿಷನ್ ಇತ್ತು. ಆ ಕಮಿಷನ್ ಸೋಶಿಯೋ ಎಜುಕೇಶನ್ ಸ್ಟಡಿ ಮಾಡಿದ್ರು. ಮುಸ್ಲಿಮ್ಸ್ ಕರ್ನಾಟಕದಲ್ಲಿ ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಇದ್ದಾರೆ, ಹಾಗಾಗಿ ಅವ್ರಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಸುಪ್ರೀಂ ಸಾಚಾರು ಅದನ್ನೇ ಹೇಳಿದ್ರು, ರಂಗನಾಥ್ ಮಿಶ್ರಾ ಹೇಳಿದ್ದಾರೆ. ಈಗ ಬಿಜೆಪಿ ಅವ್ರದ್ದು ಏನ್ ಸಮಸ್ಯೆ ಅಂದ್ರೆ ಇಡೀ ಮುಸ್ಲಿಂ ಅಂದ್ಗಾನೆ ಎಲ್ಲ ಇಡೀ 100% ಮುಸ್ಲಿಮರ್ ಅಂತ ತಿಳ್ಕೊಂತಾರೆ. ಮುಸ್ಲಿಮರಲ್ಲಿ ಇರ್ತಕ್ಕಂತ ಬ್ಯಾಕ್ವರ್ಡ್ ನ ಅವ್ರು ಕನ್ಸಿಡರ್ ಮಾಡ್ಲಿಕ್ಕೆ ತಯಾರಿಲ್ಲ. ಓದಿದ್ದು ಹೇಳಿಲ್ಲ, ಇಂಗ್ಲಿಷ್ ಅಲ್ಲಿ ಹೇಳಿದೆ. ನಿಮ್ಗೆ ಇಂಗ್ಲಿಷ್ ಬರೋದ ಅರ್ಥ ಮಾಡ್ಕೊಳ್ಳಿ. ನಾನು ಅದನ್ನೇ ಹೇಳಿದ್ದೆ. ಯಾರು ನನಗೆ ಇಂಗ್ಲಿಷ್ ಉರ್ದು ಕೇಳಿಸ್ಕೊಳ್ರಿ. ಮೋದಿ ಅವ್ರು ಕೊಟ್ಟಿರೋ ಎಷ್ಟೋ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ರಜಾಕ್ ಅವರೇ. ನೀವು ಒಬ್ರೇ ಎಲ್ಲ ಜಜ್ಮೆಂಟ್ ಓದೋದು ನಮಗೂ ಓದಕ್ ಬರೋದು. ಕೇಳಿಸ್ಕೊಳ್ಳಿ. ಮೋದಿ ಅವ್ರು ಕೊಟ್ಟಿರೋ ಎಷ್ಟೋ ಸ್ಕೀಮ್ಸ್ ಅನ್ನ ಮುಸಲ್ಮಾನರಿಗೂ ತಲುಪಿಸ್ತಾ ಇದೀವಿ ರಜಾಕ್ ಅವರೇ. ವಿಷಯ ತಿಳ್ಕೊಳ್ಳಿ. ನೀವೇ ಮುಂಚೆ ಹೇಳಿದ್ರಿ ಜಜ್ಮೆಂಟ್ ಮುಸಲ್ಮಾನರು ಕೊಡ್ಬೋದು ಅಂತ, ಈಗ ಇಲ್ಲ ಅಂತ ಹೇಳ್ತೀರಾ. ನಿಮ್ಗೆ ಮಾಹಿತಿ ಸ್ಪಷ್ಟತೆ ಇಲ್ಲ. ನೀವು
ನೀವು ಮೋದಿ ಬಿಜೆಪಿ ಅವರು ಅಂತ ಹೇಳ್ತೀರಾ, ನಾವು ಏನ್ ಅದನ್ನೇ ಹೇಳ್ತಿರೋದು. ಅನ್ಯಾಯ ಮಾಡಿದ್ದಾರೆ ಮುಸ್ಲಿಮ್ಸ್ Based ಅಂತ on their ಹೇಳಕ್ social and ಕೆಲವು economic backwardness, reservation can be given to Muslims. Not based on Economic religion. ಅಂತ ಎಲ್ಲೂ ನಾವು ಇಲ್ಲ. ಅದನ್ನ ಬಡ್ಕತಾನೆ ಉರ್ದು ಸೇರ್ಸಿದ್ದು. ಇಂಗ್ಲಿಷ್ It is a socially, educationally backward, not economically backward. ಯಾಕೆ ಹೇಳ್ತೀರಾ ನೀವು? ನಾನು ಅದನ್ನೇ ಹೇಳಿದ್, ನಾನು ಇನ್ನೇನು ಹೇಳಿದ್ದು? ರಮನಾಥ್ ನಾನು ಇನ್ನೇನು ಹೇಳಿದೆ? ಒಂದು ನಿಮಿಷ, ಸಂವಿಧಾನದ ಮೂಲ ಪ್ರತಿ ಓದ್ರಿ, ಮಂಡಲ್ ಕಮಿಷನ್ ಆದ್ಮೇಲೆ ಸಂವಿಧಾನ ತಿದ್ದುಪಡಿ ಓದ್ರಿ, ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಅಂತ ಇದೆ Correct. ವಿನಃ ನಾವ್ ಇನ್ನೇನ್ economically ಹೇಳಿದ್ವಿ? backward ಅಂತಿಲ್ಲ. ಯಾರ್ ಸರಿ? ಅದು ಸೇರಿಸಿದ್ದು ಅಯ್ಯ. ಇತ್ತೀಚೆಗೆ ಮೋದಿ ಅವರು ಸೇರಿಸುವಾಗ ಕೂಡ ಕೇಳ್ರಿ ಸರ್ ಒಂದ್ ಸೆಕೆಂಡ್, ಸೇರಿಸುವಾಗ ಕೂಡ ಈ ದೇಶದಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನೋದಕ್ಕೆ ಯಾವ ವರದಿನೂ ಇರ್ಲಿಲ್ಲ, ಯಾವ ಅಂಕಿಅಂಶನೂ ಇರ್ಲಿಲ್ಲ, Correct. ಯಾವ ಸರ್ವೆ ಕೂಡ ಆಗಿದ್ದೆ. Debatable. ಆದ್ರೂ ಕೂಡ ಒಪ್ಕೊಳ್ಳೋಣ. ಔಟ್ ಆಫ್ ದಿ ರೆಕಾರ್ಡ್ ಹೋಗಿ ಅವರು ಸಂವಿಧಾನ ತಿದ್ದುಪಡಿ ಮಾಡಿ ರಿಸರ್ವೇಶನ್ ಕೊಟ್ಟರು. ಅದು ಮುಸ್ಲಿಮರಿಗೆ ಅಪ್ಲೈ ಆಗ್ಬಾರ್ದಾ? ಓಕೆ, ಮುಸ್ಲಿಮರಿಗೆ ಮುಸ್ಲಿಮ್ರು ತಗೊಳ್ತಾರೆ, economic ಎಲ್ಲರೂ weaker sections ಎಲ್ಲರೂ ಯಾರಿಲ್ಲ ಎಲ್ಲರೂ ಆಗಿದ್ದು? ರಜಾಕ್ ಅವರೇ, ಇಲ್ಲಿ ನೀವೇ ನಿಮ್ಮದೇ ಮಾತು ನಾನು ಮತ್ತೆ ಕೋಟ್ ಮಾಡ್ತಾ ಇದ್ದೀನಿ. ನನ್ನ ಈ ಡಿಬೇಟ್ನ ಪೂರ್ವಾರ್ಧದಲ್ಲಿ ಆಗಿದ್ದೇನು ಅಂತ ಹೇಳಿದ್ರೆ, ನಾನು ಏನು ಹೇಳಕ್ ಹೊರಟಿದ್ದೆ, ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡಬೇಕು ಅಂತೇಳಿ ರಂಗನಾಥ್ ಮಿಶ್ರನೂ ಹೇಳಕ್ಕಾಗಲ್ಲ, ಸಾಚಾರ್ ಕಮಿಟಿನೂ ಹೇಳಕ್ಕಾಗಲ್ಲ. ಈ ದೇಶದ ಯಾವುದೇ ಕಾನೂನಲ್ಲಿ ಧಾರ್ಮಿಕ ನೆಲೆಗಟ್ಟಿನ ಆಧಾರದ ಮೇರೆಗೆ, ನಂಬಿಕೆ ಆಧಾರದ ಮೇರೆಗೆ ಅವರವ್ರ ಪ್ರಾರ್ಥನೆಗಳಿರ್ತಾವಲ್ಲ, ಅದನ್ನ ಇಟ್ಕೊಂಡು ಮೀಸಲಾತಿ ಕೊಡಕ್ಕಾಗಲ್ಲ ಅಂತಾನೆ ಇರೋದು. ಪ್ರಶ್ನೆ ಏನು ಬಂತು? ನೀವು ಹೇಳಿದ್ರಿ EWS ಅಂತ ನೀವು ಮಾತಾಡಿದ್ರಿ. ಬಿಜೆಪಿಗೆ ಹೌದು. ಬಿಜೆಪಿಗೆ ಅಂದ್ರೆ ಹೌದು. ಬಂದೆ ನಾನು ಈಗ EWS ನೀವು ಕೇಳಿದ್ರಿ. ಇಲ್ಲಿ ಪ್ರಶ್ನೆ ಬರೋದೇನು ಗೊತ್ತಾ? ಹೌದು. ಇದೇ ಮುಸಲ್ಮಾನರಲ್ಲಿ ಅವರನ್ನ ಬ್ಯಾಕ್ವರ್ಡ್ ಕಮ್ಯುನಿಟಿಗಳು, ಹಿಂದುಳಿದವರ ವರ್ಗಗಳಿಗೆ ಸೇರಿಸಿಕೊಂಡು ಆ ಮೂಲಕ ನೀವು ಕೊಡಬೇಕು ಸೌಲಭ್ಯಗಳು ಅಂತ ಇದೆಯಲ್ಲ, ಅದು ಪಡ್ಕೊಳ್ತಾ ಇಲ್ವಾ ಹಾಗಾದ್ರೆ ಮುಸ್ಲಿಮರು ಈ ದೇಶದಲ್ಲಿ? ಯಾವ ಇದರಲ್ಲಿ ಪಡಿತಾ ಇದ್ದೀವಿ ಅಂತ ಅನ್ಕಂತದ್ದು. ಈಗ ರಿಸರ್ವೇಶನ್ OBC ಅಂತಿದೆ ಅಲ್ಲ, Okay. 27% OBC ರಿಸರ್ವೇಶನ್ ಇಲ್ಲ. ಆ OBC ರಿಸರ್ವೇಶನ್ ಅಲ್ಲಿ ಇತರೆ ಹಿಂದುಳಿದ ವರ್ಗಗಳು, ಗುಂಪುಗಳು ಅದೇ OBC 27% ರಿಸರ್ವೇಶನ್ ಇದೆ. ಅದರಲ್ಲಿ ಕರ್ನಾಟಕದ ಕೆಲವು ಗುಂಪುಗಳು, ಮಹಾರಾಷ್ಟ್ರ, ಆಂಧ್ರ, ಇವನ್ ಗುಜರಾತ್, ಎಲ್ಲೆಲ್ಲಿ OBC-ಗಳನ್ನ ಮುಸ್ಲಿಮರನ್ನ ಎಜುಕೇಶನಲಿ ಸೋಷಿಯಲಿ ಬ್ಯಾಕ್ವರ್ಡ್ ಅಂತ ಕನ್ಸಿಡರ್ ಆಗಿದೆ, ಅದನ್ನ ಸೆಂಟ್ರಲ್ OBC ಲಿಸ್ಟ್ ನಲ್ಲಿ ಇದೆ. ಈಗ ಮಹಾರಾಷ್ಟ್ರದಿಂದ ಕೂಡ ಸೆಂಟ್ರಲ್ OBC ಲಿಸ್ಟ್ ನಲ್ಲಿ ಇದ್ದಾರೆ. ಅವರಿಗೆ ನೀವು ರಿಸರ್ವೇಶನ್ ಇಲ್ಲಿ ಸ್ಟೇಟ್ ನಲ್ಲಿ ಕೊಡಕ್ ಹೋದ್ರೆ ಯಾಕೆ ಅಬ್ಜೆಕ್ಷನ್ ಮಾಡ್ತೀರಿ? ಸೆಂಟ್ರಲ್ ನಲ್ಲಿ ಕೊಡ್ಲಿಕ್ಕೆ ಏನ್ ತೊಂದರೆ ಇಲ್ಲ, ಹಿಂದಿನಿಂದ ಇದೆ ಸೆಂಟ್ರಲ್ ನಲ್ಲಿ. ಸೆಂಟ್ರಲ್ ನಲ್ಲಿ ಮಹಾರಾಷ್ಟ್ರದ ಮುಸಲ್ಮಾನರು ಕೂಡ ಕೆಲವು ಗುಂಪುಗಳು ಸೆಂಟ್ರಲ್ OBC ನಲ್ಲಿದ್ದಾರೆ. ಗುಜರಾತಿನ ಕೆಲವು ಮುಸ್ಲಿಮರು ಸೆಂಟ್ರಲ್ OBC ನಲ್ಲಿದ್ದಾರೆ. ಇಡೀ ದೇಶದ ಎಲ್ಲಾ ರಾಜ್ಯಗಳ ಮೂಲೆಗಳಲ್ಲಿ ಕೂಡ ಆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅನ್ನೋದಕ್ಕೆ ಏನು ಸರ್ವೆ ರಿಪೋರ್ಟ್ಸ್ ಇದ್ದಾವೆ, ಅದರ ಆಧಾರದ ಮೇಲೆ ಅವರಿಗೆ OBC ನಲ್ಲಿ ಕೊಟ್ಟಿದ್ದಾರೆ. ಮಾತಾಡ್ತೀನಿ ನಾನು ನಿಮ್ಮನ್ನ. ಕೇಶವ್ ಅವರೇ, ಒಂದೊಂದು ಪಾಯಿಂಟ್ ಇದೆ ಇಲ್ಲಿ. ನಿಮ್ಗೆ ಇಂಥ ಒಂದು ವಿಚಾರಗಳನ್ನ ನೀವು ಚೆಕ್ ಮಾಡ್ಕೊಂಡಾಗ, ಮರಾಠ ಸಮುದಾಯಗಳಿಗೆ ಇಲ್ಲಿ ಮರಾಠ ಸಮುದಾಯ ಕೊಡಬೇಕಾದ್ರೂ ಕೂಡ ಅಗ್ರೇರಿಯನ್ ಗ್ರೌಂಡ್ಗಳ ಆಧಾರದ ಮೇರೆಗೆ ಕೃಷಿಕರು ಹಿಂದುಳಿದು ಬಿಟ್ಟಿದ್ದಾರೆ, ಈ ಥರದ ಬೇರೆ 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 ಕಾರಣಗಳನ್ನು ಕೊಟ್ಟುಕೊಂಡು ಮುಸ್ಲಿಂ ಸಮುದಾಯದ ಅಥವಾ ಸಮುದಾಯಕ್ಕೆ ಏನು ಅಂತ ಕೊಡಬೇಕು ಅಂತ ಆಶಿಸಿದ್ದ ಮೀಸಲಾತಿ ಇತ್ತಲ್ಲ, ಅದನ್ನ ಬೇರೆ ದಾರಿಯಲ್ಲಿ ಆ ಸಮುದಾಯ ತಲುಪಿಸಬೇಕು ಅಂತೇಳಿ ಮಹಾರಾಷ್ಟ್ರದ ಯತ್ನ ಇದು. ಅಂದರೆ ಒಂದು ಕಡೆ ಮುಸಲ್ಮಾನರಿಗೆ ಆ ಥರ ಆಸೆ ಹುಟ್ಟಿಸಿದ್ದಂಥ ಮೀಸಲಾತಿಯ ಸಮಾಧಿ ಮಾಡಿ ಅದನ್ನು ಮರಾಠರಿಗೆ ಕೊಡುವ ಮೂಲಕವಾಗಿ ಮರಾಠ ಅಸ್ಮಿತೆ, ನಾವು ಮರಾಠ ಪರವಾಗಿದ್ದೀವಿ ಅಂತೇಳಿ ಪ್ರಿಟೆಂಡ್ ಮಾಡುವಂಥ, ನಂಬಿಸುವಂಥ, ಬಿಂಬಿಸುವಂಥ ಕೆಲಸವನ್ನ ಇಲ್ಲಿ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ. ಅಲ್ಲಿ ನೋಡಿ, ಪ್ರತಿಯೊಂದು ರಾಜ್ಯಗಳಲ್ಲೂ ಅವ್ರದೇ ಆದ ಸೀಮಿತವಾದ ಒಂದು ವೋಟ್ ಬ್ಯಾಂಕ್ ಅವರು ಅಡ್ರೆಸ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಈ ಮರಾಠ ರಿಸರ್ವೇಶನ್ ಬೇಕು ಅಂತ ಅನ್ನೋದು ಬಹಳ ದಿವಸಗಳಿಂದ ಅಲ್ಲಿ ಹೋರಾಟ ನಡೀತಾ ಇದೆ. ಹಾಗಾಗಿ ಇವರು ಇದೊಂದು ಮಾಡಿದ್ದಾರೆ. ಈಗ ಈ ಹಿಂದೆನೂ ಅಷ್ಟೇ, ಇಲ್ಲಿ ಕರ್ನಾಟಕದಲ್ಲಿ ಆದಾಗ್ಲೂ ಅಷ್ಟೇ, ಇದು ಲಿಂಗಾಯತರದ್ದು ಅವ್ರದೆಲ್ಲ ರಿಸರ್ವೇಶನ್ ಸ್ವಲ್ಪ ಚೇಂಜ್ ಆಗ್ಬೇಕಾಗಿರೋ OBC ಅಲ್ಲಿ ಇದು ಆವಾಗ್ಲೂ ಮುಸ್ಲಿಮ್ಸ್ಗೆ ಅಂತ ಹೇಳ್ಬಿಟ್ಟು ಹಿಂದೆ ಇದ್ದಿದ್ದು 4% ಅಂತ ತೆಗೆದು ಅಲ್ಲಿ ಅಡ್ಜಸ್ಟ್ ಮಾಡಲಿಲ್ಲ ಒಂದು ಪ್ರಯತ್ನ ನಡೀತು. ಇನ್ನೊಂದೇನಂದ್ರೆ, ಈ ಹಿಂದೆ ನೀವು ಹೇಳ್ತಿದ್ರಲ್ಲ ಈ 50% ಅಂತ ಹೇಳ್ಬಿಟ್ಟು, ಆ ಸೀಲಿಂಗ್ ಒಳಗಡೆ ಬರ್ಲಿಕ್ಕೋಸ್ಕರ ಅಂತಾನೆ ಇವೆಲ್ಲ ಲೆಕ್ಕಾಚಾರಗಳು ಮಾಡ್ಲಿಕ್ಕೆ ಹೊರಡ್ತಾರೆ. ಆದ್ರೆ ಏನಂತಂದ್ರೆ, ಇಲ್ಲಿ ಈ ಪ್ರತಿಯೊಂದು ಮುಸ್ಲಿಂ ರಿಸರ್ವೇಶನ್ ಅಂತ ಬಂದ ತಕ್ಷಣ ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಆಗ್ಬಿಡ್ತದೆ. ಕಾಂಗ್ರೆಸ್ ಬಿಜೆಪಿಗೆ ಮುಸಲ್ಮಾನರು ಇಲ್ವಾ? ಎಲ್ಲಾ ಪಾರ್ಟಿಗಳಲ್ಲೂ ಮುಸಲ್ಮಾನರು ಇದ್ದಾರೆ, ಎಲ್ಲ ಕಡೆನೂ ಇದ್ದಾರೆ. ಮತ್ತೆ ಇದೊಂದು ಆರ್ಥಿಕವಾಗಿ ಹಿಂದುಳಿದಂತ ಒಂದು ಮುಸಲ್ಮಾನರಿಗೆ OBC-ಗಳಲ್ಲಿ ಈ ಹಿಂದೆ ರಿಸರ್ವೇಶನ್ ಇದೆ, ಅದನ್ನ ಯಾರು ಕಿತ್ಕೊಂಡಿಲ್ಲ, ನಡೀತಾನೆ ಇದೆ ಅದು, ಅದಕ್ಕೆ ಯಾರು ವಿರೋಧ ಮಾಡಿಲ್ಲ. ಆದ್ರೆ ಈ
ಸಮುದಾಯಕ್ಕೆ ಒಂದು ಧರ್ಮಾಧಾರಿತ ಕೊಡೋದಕ್ಕೇನೆ ಎಲ್ಲಾ ಕಡೆ ತಕರಾರು ಇದ್ದಿರೋದು. ಆಮೇಲೆ ಈ ಇನ್ನೊಂದು ಈಗ ಈ ಅಬ್ದುಲ್ ರಜಾಕ್ ಅವರ ಅಲ್ಲದೆ ಈ ಹಿಂದೆ ನಾವು ಇಲ್ಲಿ ಸಾಕಷ್ಟು ಡಿಬೇಟ್ಗಳು ಮಾಡ್ಬೇಕಾದ್ರೆ ಕೆಲವು ಮುಸ್ಲಿಂ ಮುಖಂಡರು ಇಲ್ಲೇ ಒಂದ್ಸತಿ ಹೇಳ್ತಾ ಇದ್ರು, ನೋಡಿ ಸ್ವಾಮಿ ನಮ್ಗೆ ಎಲ್ಲಾರು ಬರೀ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊತಿದ್ದಾರೆ ಅಷ್ಟೇ, ಎಲ್ಲಾ ಪಕ್ಷಗಳು ಅಷ್ಟೇ, ಅದರಿಂದ ನಾವೇ ನಷ್ಟ ಅನುಭವಿಸಿದೀವಿ. ಅವ್ರೊಂದು ಮಾತು ಹೇಳಿದ್ರು, ಏನಂತಂದ್ರೆ ಬಿಜೆಪಿ ಕಾಂಗ್ರೆಸ್ ಬೇರೆ ಅಲ್ಲ, ಏನಂತಂದ್ರೆ ಬಿಜೆಪಿ ಹೊಡೆದು ಬಿಟ್ಟು ಕಾಂಗ್ರೆಸ್ ಅವರಾದ್ರೆ ನೆರಳು ಬೀಸಾಕ್ತಾರೆ, ಬಿಸಿಲಿಗಿಂತ ನೆರಳು ಮೇಲೆ ಕಾಂಗ್ರೆಸ್ ಓಟ್ ಹಾಕ್ತೀವಿ ಅಷ್ಟೇ ಅಂತ ಹೇಳಿದ್ರು. ಅದಲ್ಲದೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಏನಂತಂದ್ರೆ ಈ ಕಾಂಗ್ರೆಸ್ ಅಲ್ಲಿ ಆಗ್ಲಿ ಯಾವುದೇ ಒಂದು ಸಮುದಾಯದಲ್ಲಿ ಆಗ್ಲಿ ಈ ಮುಸ್ಲಿಂ ಮುಖಂಡರಂತ ಏನಿದಾರಲ್ಲ ಅವ್ರು ಯಾವತ್ತೂ ಆ ಸಮುದಾಯದ ಬಗ್ಗೆ ಕಾಳಜಿ ವಹಿಸೇ ಇಲ್ಲ, ಅವ್ರಿಗೋಸ್ಕರ ಏನು ಮಾಡಿಲ್ಲ. ಅವ್ರು ವೈಯಕ್ತಿಕವಾಗಿ ಅವರ ಸಂಪಾದನೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಬಿಟ್ಟು ಸಮುದಾಯನ ಬೆಳೆಸುವಂತ ಕೆಲಸ ಮುಸ್ಲಿಂ ಲೀಡರ್ಗಳೇ ಮಾಡಿಲ್ಲ. ಹಾಗಾಗಿ ನಾವು ಇನ್ನು ಹಿಂದುಳಿದಿದ್ದೀವಿ. ಅವ್ರಿಗೋಸ್ಕರ ಮಾಡ್ಕೊಂಡಿದ್ದಾರೆ, ಅವ್ರ ಕಡೆಯವ್ರಿಗೋಸ್ಕರ ಮಾಡಿಲ್ಲ. ಒಂದೊಂದು ಕ್ವಶನ್ ಇದೆ ಇಲ್ಲಿ. ದ ಹೈಕೋರ್ಟ್ ಇನ್ 2014 ಹೈಕೋರ್ಟ್ನ ಈ ಒಂದು ಪ್ರೊಸೀಡಿಂಗ್ಸ್ ನಾವು ಗಮನಿಸಿದಾಗ ಅವರು ಎಜುಕೇಷನ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಸಮುದಾಯದ ಹಿಂದುಳಿದಿರುವಿಕೆಯನ್ನು ಗಮನಿಸಿದೆ. ಅದು ಹೌದು, ಅಕಸ್ಮಾತ್ ನೀವು ಅದರ ಬಗ್ಗೆ ಮೀಸಲಾತಿ ಕೊಟ್ಟರು ಕೂಡ ನಮ್ಮ ತಕರಾರಿಲ್ಲ ಅನ್ನೋ ಧಾಟಿಯಲ್ಲಿ ಅದರ ಅಬ್ಸರ್ವೇಷನ್ ಇತ್ತು. ಇದಾದ ನಂತರ ಬಂದಂಥ ಸರ್ಕಾರಗಳು ಇದನ್ನು ಯಾಕೆ ಮಾಡಕ್ಕೆ ಹೋಗಲಿಲ್ಲ? ಎಜುಕೇಷನ್ ವಿಚಾರ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಇಫ್ ದ ಹೈಕೋರ್ಟ್ ಇನ್ 2014 specifically observed that educational reservation for Muslims was justified by the data, why did successive governments fail to draft a law to protect it? ಸರ್ ನೋಡಿ, ಒಂದು ಕೊನೆಗೆ ಕೋರ್ಟು ಕೂಡ ನಮ್ಮ ವಾದಕ್ಕೆ ಕೋರ್ಟು ಕೂಡ ಹೇಳಿರ್ತಕ್ಕಂಥದ್ದು, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ರೆ ಅವರಿಗೆ ರಿಸರ್ವೇಶನ್ ಅನ್ನ ಕೊಡಬಹುದು ಅಂತ. ನಾವು ಅದನ್ನೇ ಬಹಳ ಸ್ಪಷ್ಟವಾಗಿ ಹೇಳ್ತಿರ್ತಕ್ಕಂಥದ್ದು. ಆಮೇಲೆ ಈಗ ಬಹಳ ಪ್ರಮುಖವಾಗಿ ಏನಂದ್ರೆ, ಒಂದು ಲಾ ಅನ್ನ ತರಬೇಕು ಅಥವಾ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಂದ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್ ಮತ್ತೆ ಪಾಲಿಸೀಸ್ ಅನ್ನ ತರಬೇಕಾಗುತ್ತೆ. ಸೊ ಹಾಗಾಗಿ ಅದು ಮಹಾರಾಷ್ಟ್ರದ ಸರ್ಕಾರ ಆ ಉದ್ದೇಶ ಇಟ್ಕೊಂಡೇ ಇದು ಲೀಗಲಿ ಫೀಸಬಲ್ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನ, ಈ ಕಾನೂನು ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಇದನ್ನ ತೆಗೆದಾಕಿರ್ತಕ್ಕಂಥದ್ದು. ಮತ್ತೆ ಈಗ EWS ಬಗ್ಗೆ ಬಹಳಷ್ಟು ಯಾವಾಗ್ಲೂ ಅವಾಗಿಂದ ಕೂಡ ಯಾವ ಡೇಟಾ ಐತಿ? ಈಗ ರಜಾಕ್ ಅವ್ರು ಕೇಳಿ, ಅಲ್ಲ ರೀ, ಮೇಲ್ವರ್ಗದ ಜಾತಿಗಳ ಹಿಂದುಳಿದಿರುವಿಕೆ, ಎಕನಾಮಿಕಲಿ ವೀಕರ್ ಸೆಕ್ಷನ್, ಆರ್ಥಿಕ ಹಿಂದುಳಿದ ವರ್ಗಗಳನ್ನ ಯಾವ ಡೇಟಾ ಆಧಾರದ ಮೇರೆಗೆ, ಯಾವ ಸರ್ವೆ ಆಧಾರದ ಮೇರೆಗೆ, ಯಾವ ನಿವೃತ್ತ ನ್ಯಾಯಮೂರ್ತಿಗಳ ಆಧಾರದ ವರದಿ ಇಟ್ಕೊಂಡು ನೀವು ಮಾಡಿದ್ರಿ? ನಾನು ಅದನ್ನೇ ಕೊಟ್ಬಿಟ್ರಿ ನೀವು ಒಂಥರ. ಮುಸಲ್ಮಾನ್ರಿಗೆ ಈಗ ಕಾಂಗ್ರೆಸ್ ನ ಸುಳ್ಳಾರೋಪ ಏನು, ಇದು ಬರೀ ಮೇಲ್ವರ್ಗ, ಅದು ಅಪ್ಪರ್ ಕ್ಯಾಸ್ಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಲ್ಲ, ಇಟ್ ಈಸ್ ರಿಲಿಜಿಯನ್ ನ್ಯೂಟ್ರಲ್, ಎಲ್ಲ ಧರ್ಮಕ್ಕೂ ಅನ್ವಯ ಆಗುತ್ತೆ. ಯಾರಿಗೆ 8 ಲಕ್ಷಕ್ಕಿಂತ ಆದಾಯ ಕಮ್ಮಿ ಇದೆ, ಲ್ಯಾಂಡ್ ಹೋಲ್ಡಿಂಗ್ ಲಿಮಿಟ್ ಅಲ್ಲಿ ಇದೆ, ಕಮ್ಮಿ ಇದೆ, ಅವರೆಲ್ಲರೂ ಮುಸಲ್ಮಾನರಾದ್ರು, ಜೈನರಾದ್ರು, ಸಿಖ್ರಾದ್ರು ಇದ್ರಲ್ಲಿ ತಗೋಬಹುದು. 10 ಎಕರೆ 5 ಎಕರ್ಸ್ ಬರುತ್ತೆ ಕಂಡೀಷನ್ಸ್ ಅಲ್ಲಿ. ಸೊ ಅಷ್ಟಿದ್ರೆ ಮುಸಲ್ಮಾನರಿಗೂ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಡಿಯಲ್ಲಿ ಸಿಗುತ್ತೆ, ಇಫ್ ದೇ ಆರ್ ನಾಟ್ ಅಂಡರ್ OBC, SC, ST or any other backward classes. ಎಲ್ಲೂ ಇಲ್ಲ. ಇದನ್ನ ಕೋಟ್ ಮಾಡ್ತಿರೋದು ಕಾಂಗ್ರೆಸ್ ಅವರು, ಎಲ್ಲೂ ಮೇಲ್ವರ್ಗದವರು ಅಂತ ಇಲ್ಲ. ಕಂಡೀಷನ್ಸ್ ಅವ್ರು ಕೊಟ್ಟಿರ್ತಕ್ಕಂಥ ಕಂಡೀಷನ್ಸ್ ಆಸ್ ಪರ್ ರೂಲ್, ಅದು ಅವ್ರಿಗೆ ಅವರು ಅದನ್ನ ತಗೋಬಹುದು ಅಂತ ಬಂದ್ರೆ ಮುಸಲ್ಮಾನರ ಬ್ರಾಕೆಟ್ ಅಲ್ಲಿ ಬರುವವರಿಗೂ ಅನ್ವಯವೇ ಇದು. ಬಹಳ ಸ್ಪಷ್ಟವಾಗಿ ಅದನ್ನೇ ಹೇಳ್ತಿರೋದು ನಾನು. ಯಾರಿಗೆ ಆದಾಯ 8 ಲಕ್ಷಕ್ಕಿಂತ ಕಮ್ಮಿ ಇದೆ, ಯಾರಿಗೆ ಲ್ಯಾಂಡ್ ಹೋಲ್ಡಿಂಗ್ ಕಮ್ಮಿ ಇದೆ, ಅವ್ರು ಮುಸಲ್ಮಾನರಾದ್ರು, ಜೈನರಾದ್ರು, ಸಿಖ್ರಾದ್ರು ತಗೋಬಹುದು. ಪದೇ ಪದೇ EWS ಬಗ್ಗೆ ಯಾಕೆ ಸುಳ್ಳಾರೋಪ ಆಡಿಸ್ತಾರೆ? ಎಲ್ಲಾದ್ರೂ ಸೆಕ್ಷನ್ಸ್ ಅಂತ. EWS ಗೆ ಯಾವುದೇ ವರದಿಗಳಿಲ್ಲ, ಅದನ್ನ ಬ್ಯಾಕ್ ಮಾಡುವಂತಹ ಯಾವುದೇ ಪ್ರಶ್ನೆ ಇರೋದು ಅಷ್ಟೇ. ನಾನು ಯಾಕೆ ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಿಲ್ಲ. ನನ್ನ ಪ್ರಶ್ನೆ ಇರೋದು ಯಾವ ವರದಿಯ ಆಧಾರದ ಮೇಲೆ. ಯಾಕಂದ್ರೆ ಸಂವಿಧಾನ ಹೇಳೋದೇನು ಅಂದ್ರೆ ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಅಂತಿತ್ತು, ನೀವು ಎಜುಕೇಶನಲಿ ಬ್ಯಾಕ್ವರ್ಡ್ ಅಂತ ಮಾಡಿದ್ರಿ. ಎಜುಕೇಶನಲಿ ಬ್ಯಾಕ್ವರ್ಡ್ ಯಾರ್ಯಾರು ಅಂತ ನೀವು ಎಲ್ಲಿ ಅಂಕಿ ಅಂಶ ತರಿಸಿಡಿದ್ರಿ? ಎಲ್ಲಿ ವರದಿ ಇದೆ ನಿಮಗೆ? ಯಾವ ಸರ್ವೆ ಮಾಡಿದಿರಿ? ಯಾರು ರೆಕಮೆಂಡ್ ಮಾಡಿರ್ತಕ್ಕಂಥದ್ದು? ಆಯೋಗ ರೆಕಮೆಂಡ್ ಮಾಡಿತ್ತು ನಿಮಗೆ? ಅದು ಬೇಕಲ್ಲ. ಈಗ ನೀವು ಯಾವ್ದಾದ್ರು, ಈಗ ಯಾವುದೇ ರಿಸರ್ವೇಶನ್ ಕೊಡ್ಬೇಕಾದ್ರೂ ನೀವೊಂದು ಸರ್ವೆ ರಿಪೋರ್ಟ್ ಬೇಕಾಗ್ತದೆ. ಅವರು ಸೋಷಿಯಲಿ, ಎಜುಕೇಶನಲಿ, ಎಕನಾಮಿಕಲಿ ಯಾವ ರೀತಿ ಬ್ಯಾಕ್ವರ್ಡ್ ಇದ್ದಾರೆ ಅನ್ನೋದಕ್ಕೆ ಒಂದು ವರದಿ ಬರ್ತದೆ. ಆ ವರದಿ ಆಧಾರದ ಮೇಲೆ ಅವ್ರ ಪ್ರಮಾಣ ಗೊತ್ತಾಗ್ತದೆ. ಇವರು ಗವರ್ಮೆಂಟ್ ಎಂಪ್ಲಾಯ್ಮೆಂಟ್ ನಲ್ಲಿ ಎಷ್ಟಿದ್ದಾರೆ, ಈಗ ಅದು ಏನು ಇರಲಾರ್ದೆ ಮಾಡಿದಿರಿಲ್ಲ ಅನ್ನೋದಷ್ಟೇ ಪ್ರಶ್ನೆ. ಕೊಟ್ಟಿದ್ದೀರಿ ಅಂತ ಕೇಳಿಲ್ಲ ನಾನು. ಒಂದ್ ನಿಮಿಷ ರಜಾಕ್ ಅವರೇ, ಇಫ್ ಅ ಸಪರೇಟ್ 5% ಕೋಟಾ ಇಸ್ ಲೀಗಲಿ ಡಿಫಿಕಲ್ಟ್, ಕಾನೂನಾತ್ಮಕವಾಗಿ ಪ್ರತ್ಯೇಕವಾಗಿರುವಂತಹ 5% ಮೀಸಲಾತಿ ಕಷ್ಟಕರವೆನಿಸಿದರೆ, ತೊಡಕಾಗಿದ್ದರೆ, should the government instead focus on increasing the EWS reach for the community?
ಆಗ EWS ನ ಮಿತಿಯನ್ನ ಸರ್ಕಾರ ಹೆಚ್ಚಿಸಬಹುದೇ? ಈ ವಿಚಾರಕ್ಕೆ ನಿಮ್ಮ ಸಮುದಾಯ ಎಷ್ಟು ಬಾರಿ ಫೈಟ್ ಮಾಡಿದ್ದೀರಿ ನೀವು? ಪ್ರಶ್ನೆ ಇಲ್ಲ, ನನ್ನ ಪ್ರಶ್ನೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಗ್ರೂಪೇ ಬೇರೆ, ಸೋಷಿಯಲಿ ಎಜುಕೇಶನಲಿ ವೀಕರ್ ಸೆಕ್ಷನ್ ಬ್ಯಾಕ್ವರ್ಡ್ ಗ್ರೂಪೇ ಬೇರೆ. ಮುಸಲ್ಮಾನರು ಈ ದೇಶದಲ್ಲಿ ಯಾರಿರ್ತಾರೆ ಅವರಿಗೆ ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಇದ್ದವರಿಗೆ ಯಾಕೆ ಸ್ಟೇಟ್ ನಲ್ಲಿ ಅವಕಾಶ ಕೊಡ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ಈಗ ಎಜುಕೇಶನಲಿ ವೀಕರ್ ಸೆಕ್ಷನ್ ನಲ್ಲಿ ನಮಗ್ ಬರ್ತದೋ ಇಲ್ಲೋ, ಬಂದ್ರೆ ನಾವು ಅಲ್ಲಿ ಕಾಂಪೀಟ್ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ, ಅಲ್ಲಿರ್ತಕ್ಕಂತ ಪ್ರಭಾವಿಗಳ ಜೊತೆಗೆ ನಾವು ಕಾಂಪೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೋ ಇಲ್ಲೋ ಅನ್ನುವಂತ ಅದು ಒಂದು ಪ್ರಶ್ನೆ. ಮೂಲಭೂತವಾಗಿರ್ತಕ್ಕಂಥದ್ದು ಎಲ್ಲಾ ಜಾತಿ ಜನಾಂಗಗಳಿಗೆ ಕೊಡ್ತಕ್ಕಂತ ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಇರ್ತಕ್ಕಂಥ ಸಮುದಾಯಗಳಿಗೆ ಕೊಡ್ತಕ್ಕಂಥ ಮೀಸಲಾತಿ ಮುಸ್ಲಿಮರಿಗೆ ಕೊಡ್ಲಿಕ್ಕೆ ಏನ್ ತೊಂದರೆ ಇದೆ? ನಿಮಗೆ ಬೇಕಿದ್ರೆ ನೀವು 5% ನ ಸ್ಟೇ ಕೊಟ್ಟಿದಾರಲ್ಲ, ಅವ್ರು ಕೇಳಿರ್ತಕ್ಕಂಥ ಕೋರ್ಟ್ಗಳು ಕೇಳೋದೇನು, ವೆದರ್ ದೇ ಆರ್ ಎಜುಕೇಶನಲಿ ಸೋಷಿಯಲಿ ಬ್ಯಾಕ್ವರ್ಡ್ ಆರ್ ನಾಟ್ ಅಂತ. ನೀವು ಅದಕ್ಕೊಂದು ರಿಪೋರ್ಟ್ ಕೊಡ್ಬೇಕಲ್ಲ, ಒಂದು ಕಮಿಟಿ ಮಾಡ್ರಿ, ಒಂದು ಆಯೋಗ ಮಾಡ್ರಿ, ವರದಿ ತರಿಸ್ರಿ, ಕೋರ್ಟಿಗೆ ಸಬ್ಮಿಟ್ ಮಾಡ್ರಿ. ಯಾಕೆ ಈ ದೇಶದ ನಾಗರಿಕರು ಯಾವುದೇ ಇರ್ಲಿ, ಯಾವುದೇ ನಾಗರಿಕರಿಲ್ಲ, ಅದು ಮರಾಠದವರು ಇದ್ರು ಅವ್ರು ಬ್ಯಾಕ್ವರ್ಡ್ ಇದ್ರೆ ಅವ್ರಿಗೆ ಕೊಡ್ಬೇಕು, ಲಿಂಗಾಯತರು ಬ್ಯಾಕ್ವರ್ಡ್ ಇದ್ರೆ ಲಿಂಗಾಯತರಿಗೆ ಕೊಡ್ಬೇಕು, ಮುಸಲ್ಮಾನರು ಬ್ಯಾಕ್ವರ್ಡ್ ಇದ್ರೆ ಮುಸಲ್ಮಾನರಿಗೆ ಕೊಡ್ಬೇಕು, ಬ್ರಾಹ್ಮಣರು ಇದ್ರೆ ಅವರಿಗೆ ಕೊಡ್ಬೇಕು, ಒಕ್ಕಲಿಗರಿದ್ರೆ ಕೊಡ್ಬೇಕು. ಕೊಡಬಾರ್ದು ಅಂತ ಹೇಳಿದವ್ರು ಯಾರು? ಪ್ರಶ್ನೆ ಇರ್ತಕ್ಕಂಥದ್ದು ಒಂದು ಸಮುದಾಯಕ್ಕೆ ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಅಂತ ಅಂದಾಗ ಕೊಟ್ಟಿದ್ದನ್ನ ವಾಪಸ್ ಕಸ್ಕೊಳ್ತಕ್ಕಂಥ ಮನಸ್ಥಿತಿ ಯಾಕೆ ಬಂತು? ಯಾವ ವರದಿ, ರೆಹಮಾನ್ ಖಾನ್ ವರದಿ ಮೇಲೆ ಕರ್ನಾಟಕದಲ್ಲಿ ಕೊಟ್ಟಿದ್ರು, ಅದಾದ್ಮೇಲೆ ಯಾವ ವರದಿ ಮೇಲೆ ಮುಸಲ್ಮಾನರು ಸೋಷಿಯಲಿ ಎಜುಕೇಶನಲಿ ಅಪ್ಗ್ರೇಡ್ ಆಗಿದ್ದಾರೆ ಅವ್ರಿಗೆ ಕೊಡೋದು ಅವಶ್ಯಕತೆ ಇಲ್ಲ ಅಂತ ಇತ್ತು ಕರ್ನಾಟಕದಲ್ಲಿ? ಅದನ್ನ ವಿಡ್ರಾ ಮಾಡ್ಕೊಂಡ್ರಿ, ರಾತ್ರಿ ನೀವು ಆದೇಶ ಮಾಡಿದ್ರಿ, ಮತ್ತೆ ಸುಪ್ರೀಂ ಕೋರ್ಟ್ ನಾಗ ಹೋಗಿ ಅಫಿಡವಿಟ್ ಹಾಕಿದ್ರಿ, ಇಲ್ಲ ಈ ಜಜ್ಮೆಂಟ್ ಬರೋವರೆಗೂ ನಾವು ಮುಂದುವರಿಸ್ತೀವಿ ಅಂತ ಹೇಳಿ. ಈ ಎಲ್ಲ ಡಬಲ್ ಸ್ಟ್ಯಾಂಡರ್ಡ್ ಗೇಮ್ ಆಡೋದ್ರಿಂದನೇ ಮುಸಲ್ಮಾನರಿಗೆ ಬಹಳಷ್ಟು ನೋವಿದೆ. ಯಾಕೆ ನಾವು ಇಲ್ಲಿ ಉತ್ಕರ್ಷ್ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಈಗ ಆಗಲೇ ರಜಾಕ್ ಒಂದು ಪ್ರಶ್ನೆ ಕೇಳ್ತಾ ಇದ್ರು. ಏನೋ ಪ್ರಶ್ನೆ ಆಯಿತು ಅಂತ ಹೇಳಿದ್ರೆ, ಅಲ್ಲ ರೀ, ಕೇಂದ್ರನೇ ಒಪ್ಕೊಂಡಿದೆ ಈ ಥರದ ವಿಚಾರಗಳಿಗೆ, ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳಿಗೆ ಏನು ದಾಡಿ? ಯಾಕೆ ರಾಜ್ಯಗಳಲ್ಲಿ ಇದು ತರಲ್ಲ ಇವರು? ಕೇಂದ್ರನೇ ಒಪ್ಕೊಂಡ್ಮೇಲೆ ರಾಜ್ಯಗಳ ಸಮಸ್ಯೆ ಏನು ಅಂತ ಹೇಳಿ ಯಾಕೆ ಮಹಾರಾಷ್ಟ್ರದಲ್ಲಿ ಮಾಡಬಾರ್ದು? ಇನ್ಸ್ಟೆಡ್ ಅದ್ರ ಬದಲಿಗೆ ಇಲ್ಲಿ ಮಹಾರಾಷ್ಟ್ರ ಮಾಡಕ್ಕೆ ಹೊರಟಿರೋದೇನು ಅಂತ ಹೇಳಿದ್ರೆ, ಈ ಥರ ಧರ್ಮಾಧಾರಿತವಾಗಿ ಅಸ್ತಿತ್ವದಲ್ಲೇ ಇರದೇ ಇದ್ದಂಥ ಒಂದು ವಿಚಾರವನ್ನು ಈ ಹಳೆಯ ಬುಕ್ಕಿಂದ ಆ ಪೇಜ್ಗಳು ಕಿತ್ಬಿಟ್ಟು ಎಸ್ಬಿಟ್ಟಂಗೆ, ಅದೆಲ್ಲ ಏನು ಇಲ್ಲಿ ನಡೆದೇ ಇಲ್ಲ ರೀ, ಆಗಲೇ ಇಲ್ಲ, ಬುಕ್ಕನ್ನು ಕ್ಲಿಯರ್ ಮಾಡಿಬಿಟ್ರು ಅವರು. ಈಗೇನು ಮಾಡ್ತಿದ್ದಾರೆ ಇವರು? ಈ ರಿಲಿಜಿಯನ್ ಬೇಸ್ಡ್ನ ತೆಗೆದು ಕ್ಯಾಸ್ಟ್ ಅಂಡ್ ಆಕ್ಯುಪೇಷನ್ ಬೇಸ್ಡ್ ಆ ಒಂದು ಫ್ರೇಮ್ ವರ್ಕ್ ಅನ್ನ ಇಟ್ಕೊಂಡು ಕುಂಬಿ ಸಮುದಾಯದವ್ರನ್ನ ಅಗ್ರೇರಿಯನ್ ಗ್ರೌಂಡ್ಸ್ ಮೇಲೆ ಕೊಟ್ಬಿಡೋಣ ಅವ್ರಿಗೆ ಅಂತ ಹೇಳಿ. ಇದೆಲ್ಲ ಹಾಗೇನೆ ಡೈರೆಕ್ಟ್ ಮರಾಠ ಕೊಡಲ್ಲ, ನಾನು ಈ ತರ ಮರಾಠ ಸಮುದಾಯದಲ್ಲಿ ಹಿಂದುಳಿದವರು ಅವರು ಇವರು ಸೇರಿಸ್ಕೊಡ್ತೀನಿ ಅಂತ ಹೇಳಿ ಅವರ ಮನವೊಲಿಕೆಗೆ ಮಹಾರಾಷ್ಟ್ರದಲ್ಲಿ ಮಾಹಿತಿ ಗೌರ್ಮೆಂಟ್ ಟ್ರೈ ಮಾಡ್ತಿರೋದಾ ಇದು? ಅಲ್ಲ, ಈಗ ಹಂಗಾದ್ರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕೊಡ್ಲಿ ಸರ್. ಓಕೆ, ಈಗ ನಮ್ಮ ಮೇಲೆ ಆರೋಪ ಇದೆಯಲ್ವಾ 2% ನೀವು ಕೊಡಲ್ಲ, ಮಹಾರಾಷ್ಟ್ರದಲ್ಲಿ ನೀವು ಕೊಡಲ್ಲ, ಕೊಡುವಂತದ್ದಲ್ಲ, ಅದನ್ನೇ ಹೇಳಿದ್ದು. ಧರ್ಮದ ಆಧಾರದ ಮೇಲೆ ಯಾರು ಕೊಡಕ್ ಆಗೋದೇ ಇಲ್ಲ, ಕಾನೂನಿಗಿಂತ ಅತೀತ ಯಾರು ಅಲ್ಲ. ನೀವು ಹೇಳ್ದಂಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂತಹ ಕನ್ಸಿಡರೇಷನ್ಸ್ ತಗೊಂಡು ಅವ್ರಿಗೆ ಕೊಡುವಂತ ಕೆಲಸ ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡಬಹುದು. ಇನ್ನ ಸರ್ಕಾರ ಈಗ ಏನ್ ಡಿಸಿಷನ್ ತಗೊಳುತ್ತೆ ಅನ್ನೋಂಥದ್ದು ನಾವು ಕೂಡ ಕಾದ್ ನೋಡ್ತೇವೆ. ಹಾಗಾಗಿ ಈಗ ರಾಜ್ಯ ಸರ್ಕಾರ ಮಾಡ್ಲಿ. ಹಾಗಾದ್ರೆ ಕರ್ನಾಟಕದಲ್ಲಿ ಏನು ರಾಜ್ಯ ಸರ್ಕಾರ ಬಹಳಷ್ಟು ಅವ್ರಿಗೆ ಕನ್ಸರ್ನ್ ಇದೆ ಮುಸಲ್ಮಾನರ ಬಗ್ಗೆ, ಮುಸಲ್ಮಾನರಿಂದನೇ ಅಧಿಕಾರಕ್ಕೆ ಬಂದಿರೋದು ಅಂತ ಅವ್ರು ಹೇಳ್ಕೊತಾರಲ್ವಾ. ಈಗ ನಮಗೆ ಹೇಳ್ತಾರೆ 4% ಕಿತ್ಕೊಂಡು ನೀವು ಮುಸಲ್ಮಾನರ ತಟ್ಟೆ ಕೈ ಹಾಕ್ಬಿಟ್ರಿ ಅಂತ. ಈಗ ಇಲ್ಲಿ ಸಿದ್ದರಾಮಯ್ಯನವ್ರು ಮಾಡ್ಲಿ. ಸಿದ್ದರಾಮಯ್ಯನವ್ರು ಹಾಗಾದ್ರೆ ಕೇಂದ್ರ ಸರ್ಕಾರ ಕೊಡುವಂತದ್ದಾದ್ರೆ ನಾವು ಕೊಡ್ತೀವಿ ಅಂತ ಯಾವಾಗ್ಲೂ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾರಲ್ಲ ಕಾಂಗ್ರೆಸ್ ಅವ್ರದ್ದು ಒಂದು ಚಾಳಿ ಇದೆ. ಅದನ್ನ ಇವತ್ತು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿ ನೋಡ್ಲಿ. ಅವರು ಮಾಡಿದ್ರೆ ನಾವು ಕೂಡ ಅದನ್ನ ಬಹಳ ಆಧಾರವಾಗಿ ತಗೊಂಡು ಮಾರಾಟದಲ್ಲಿ ಮುಂದಿನ ದಿನ ನಮ್ಮ ಸರ್ಕಾರ ಕೂಡ ಮಾಡ್ಬೋದೇನೋ ಗೊತ್ತಿಲ್ಲ. ದೇವೇಂದ್ರ ಫಡ್ನವೀಸ್ ಸಂವಿಧಾನದ ಅಡಿಯಲ್ಲಿ ಮುಸಲ್ಮಾನರಿಗಾಗ್ಲಿ ಕ್ರೈಸ್ತರಿಗಾಗ್ಲಿ ಇದು ಕೊಟ್ಟ ದಿನ ಸಿದ್ದರಾಮಯ್ಯನವರಿಗೆ ವಿಜಯೇಂದ್ರ ಅವ್ರ ಕಡೆಯಿಂದ ಅಶೋಕ್ ಅವ್ರ ಕಡೆಯಿಂದ ಸನ್ಮಾನ ಇರುತ್ತೆ. ಸಂವಿಧಾನದ ಅಡಿಯಲ್ಲಿ ಸನ್ಮಾನ ಮಾಡ್ತೀರಾ ನೀವು? ಮುಸ್ಲಿಮರಿಗೆ ಇದು ಮಾಡಿದ ತಕ್ಷಣ ನಿಮ್ ಕಡೆ ಸನ್ಮಾನ ಇರುತ್ತೆ. ಕಾಂಟ್ರಾಕ್ಟರ್ಸ್ ಕೊಟ್ಟಾಗ 4% ಕೊಟ್ರೆ ಸನ್ಮಾನ ಅಲ್ಲ, ವಿರೋಧನೆ ಮಾಡೋದು. ಕಾಂಟ್ರಾಕ್ಟರ್ಸ್ ಗೆ 4% ವಿಶೇಷವಾಗಿ ಸವಲತ್ತು ಕೊಡಕ್ ಹೋಗಿ ಚಾಟಿ ಬೀಸ್ಕೊಂಡ್ರಲ್ಲ ಹೈಕೋರ್ಟ್ ಕಡೆಯಿಂದ, ಆ ರೀತಿ ಕೊಡಕ್ ಹೋದ್ರೆ ನಾವು ಚಾಟಿ ಬೀಸ್ತೀವಿ. ಕಾಂಟ್ರಾಕ್ಟರ್ಗಳಿಗೆ ಯಾವುದು ವಿಶೇಷ ಕೊಟ್ಟಿಲ್ಲ. ಆಲ್ರೆಡಿ SC ST ಕೊಟ್ಟಿದ್ರು, ಆಮೇಲೆ ಬ್ಯಾಕ್ವರ್ಡ್ ಕೊಟ್ರು, ಅದಾದ್ಮೇಲೆ ಮುಸ್ಲಿಮರಿಗೆ ಕೊಡಕ್ಕಾಗಲ್ಲ ಅಂತಾನೆ ಚಾಟಿ ಬೀಸಿದ್ದು. ರಜಾಕ್ ಅವರೇ, ನೀವು ಮತ್ತೆ ಸುರುಳಿ ಸುತ್ತಿ ಚಾಟಿ ಯಾರು ಬೀಸಿಲ್ಲ, ಯಾರು ಚಾಟಿ ಬೀಸಿಲ್ಲ. ಕೋರ್ಟ್ ಕನ್ಸಿಡರೇಷನ್ ತಗೊಳ್ತದೆ ನೀವು ಯಾವ ಆಧಾರದ ಮೇಲೆ ಕೊಟ್ಟಿದ್ರಿ ಅಂತ. ಆಧಾರ ಕೊಟ್ಟ ಮೇಲೆ ಕೋರ್ಟ್ ಕ್ಲಿಯರ್ ಮಾಡ್ತದೆ. ಹಿಂದೆ ಕೂಡ ಕ್ಲಿಯರ್ ಆಗಿದೆ. ಸಾಧ್ಯನೇ ಇಲ್ಲ ಅಂತ ಹೇಳಿದವ್ರು ಯಾರು? ನೀವು ಹೋಗಿ ಪ್ರತಿಯೊಂದಕ್ಕೂ ವಿರೋಧ ಮಾಡ್ಕೊಂತ ಹೋದ್ರೆ ಹೆಂಗೆ ಮುಂದಕ್ಕೆ ಹೋಗ್ಲಿಕ್ಕೆ ಯಾವ ಬೇಸಿಸ್ ಮೇಲೆ ಕಾಂಟ್ರಾಕ್ಟರ್ಸ್ ಕೊಟ್ಟಿದ್ದಾರೆ ರಜಾಕ್ ಅವರೇ ಹೇಳಿ ನೋಡೋಣ. ಯಾವ ಬೇಸಸ್ ಮೇಲೆ ಹಿಂದುಳಿದ ವರ್ಗದವ್ರಿಗೆ ಕೊಟ್ಟಿದ್ರು,
ಅದೇ ಬೇಸಿಸ್ ಮೇಲೆ ಮುಸಲ್ಮಾನರಿಗೂ ಕೊಟ್ಟಿರ್ತಕ್ಕಂಥದ್ದು ಏನ್ ಏನೈತೆ? ಮಾತಾಡ್ತೀರಿ? ಹಿಂದುಳಿದ ವರ್ಗದವರಿಗೆ ನೀವು ಮತ್ತೆ ಅಲ್ಲಿಗೆ ಬರ್ತೀರಲ್ಲ ರಜಾಕ್ ಅವರೇ, ಏನ್ ಮಾತಾಡ್ತೀರಿ ನೀವು? ಯಾಕೆ ನೀವು ಹಿಂದುಳಿದ ವರ್ಗದವರಿಗೆ ಕೊಟ್ರ ಮತ್ತೆ ನಮಗೆ ಹಿಂದುಳಿದ ವರ್ಗ ಹಿಂದುಳಿದ ವರ್ಗ ಅಂದ್ರೆ ಹೆಂಗ್ರಿ ಬರುತ್ತೆ? ಮುಸಲ್ಮಾನರು ಎಲ್ಲ ಗುಂಪುಗಳು ಹಿಂದುಳಿದ ವರ್ಗ ಅಂದ್ರೆ ನೋಡ್ರಿ, ನೀವು ಕೋರ್ಟ್ ಜಡ್ಜ್ಮೆಂಟ್ ಕೇಳ್ರಿ, ಹಿಂದುಳಿದ ವರ್ಗದವರಿಗೆ ಯಾವ ಆಧಾರದ ಮೇಲೆ ಕೊಟ್ಟಿದ್ರಿ, ಅದೇ ಆಧಾರದ ಮೇಲೆ ನಮಗೂ ಕೊಡ್ಬೇಕು ಅಂತ ನಾವು ಕೇಳಿದ್ದು. ಹಿಂದುಳಿದ ವರ್ಗದಲ್ಲಿ ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ, ನೀವು ಹೇಳಿದ್ರೆ ಸತ್ಯ ಅಲ್ಲ. ಯಾವ ಆಧಾರದ ಮೇಲೆ ಮುಸಲ್ಮಾನರಲ್ಲಿ ಕೂಡ ಯಾವ ಆಧಾರದ ಮೇಲೆ ಉತ್ಕರ್ಷ್ ರಜಾಕ್ ಅವರೇ ರಜಾಕ್ ಅವರೇ ಇಬ್ಬರ ನಡುವೆ ಪ್ರಶ್ನೆ ಬಂದಿರೋದು ಏನ್ ಗೊತ್ತಾ? ಅಲ್ಲಿ ಒಂದ್ ನಿಮಿಷ ಕೇಳಿಸ್ಕೊಬಿಡಿ ರಜಾಕ್ ಅವರೇ, ಒಂದ್ ನಿಮಿಷ ಕೇಳಿಸ್ಕೊಡಿ, ನೀವು ನಾನು ಕ್ಲಿಯರ್ ಮಾಡ್ಬಿಡ್ತೀನಿ, ಸಮಸ್ಯೆ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಉತ್ಕರ್ಷ್ ಏನ್ ಗೊತ್ತಾ? ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ಈಗ ಡಿಬೇಟ್ ಟೈಮ್ ಮುಗಿತಾ, ಒಂದ್ ನಿಮಿಷ ಕೇಳಿಸ್ಕೊಂಬಿಡಿ. ಇಲ್ಲಿ ಉತ್ಕರ್ಷ್ ಹೇಳಿದ ಇಷ್ಟೇನೆ ಅಲ್ಲ ರೀ, ಮುಸ್ಲಿಂ ಅಂತಾನೆ ಅಲ್ಲಿ ಆ ಸಮುದಾಯಕ್ಕೆ ಮೀಸಲಾತಿ ಕೊಡಕ್ ಬರಲ್ಲ, ಹಿಂದುಳಿದವರು ಮುಸ್ಲಿಮರಲ್ಲಿ ಹಿಂದುಳಿದವರು ಅಂತ ಇದ್ರೆ ಕೊಡ್ಲಿ ಅಂತ ಇದೆ ಅಂತ ಅವ್ರು ಹೇಳ್ತಿರೋದು. ಹೌದು ಸರ್, ಅದೇ ಈಗ ಮುಸ್ಲಿಮರು ಹಿಂದುಳಿದಿದ್ದಾರಾ ಇಲ್ಲ ಅಂತ ನೀವು ಪರೀಕ್ಷೆ ಮಾಡಿರಲ್ಲ, ಯಾರು ಬೇಡ ಅಂತ ಹೇಳಿದವರು? ಮುಸ್ಲಿಮರು ಹಿಂದುಳಿದಿದ್ದಾರಾ ಇಲ್ಲ ಅಂತ ನೀವು ಮುಸ್ಲಿಮರನ್ನೇ ಸಾರಾ ಸಗಟವಾಗಿ ವಿರೋಧ ಮಾಡಕ್ ಯಾಕೆ ಬರ್ತೀರಿ? ನನ್ನ ಪ್ರಶ್ನೆ ಅದು. ಮುಸ್ಲಿಮರು ಬ್ಯಾಕ್ವರ್ಡ್ ಆರ್ ನಾಟ್ ಅಂತ ನೀವು ಪರೀಕ್ಷೆ ಮಾಡಲ್ಲ, ಯಾರು ಮಾಡ್ಬೇಡ ಅಂತ ಹೇಳಿದವ್ರು ಯಾರು? ಸಿದ್ದರಾಮಯ್ಯನವ್ರಿಗೆ ಹೇಳಿ, ನಮ್ ಸರ್ಕಾರ ಇದೆಯಾ? ಕೇಶವ್ ಅವರೇ, ನಿಮ್ ಸರ್ಕಾರ ಇದ್ದಾಗ ಯಾಕೆ ತೆಗೆದ್ರಿ? ಸಂವಿಧಾನ ಬದ್ಧವಾಗಿ ನಿಮ್ ಸರ್ಕಾರ ಇದ್ದಾಗ ಯಾಕೆ ತೆಗೆದ್ರಿ? ಏನ್ ಕಾರಣ ಇತ್ತು? ಯಾವ ವರದಿ ಯಾಕೆ ಸುಮ್ನೆ ಇದಾರೆ? ಯಾವ ಸರ್ವೆ ಇತ್ತು ನಿಮ್ಮ ಹತ್ರ ತೆಗಿಲಿಕ್ಕೆ? ಕೇಶವ್ ಅವರೇ, ಒಂದ್ ನಿಮಿಷ ರಜಾಕ್ ಅವರೇ, ನನ್ನ ಫೈನಲ್ ಪಾಯಿಂಟ್ ಏನ್ ಗೊತ್ತಾ? ಇಲ್ಲಿ ಇಂಥ ವಿಚಾರಗಳಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ಕೊಡ್ತೀನಿ ಅಂತ ಹೇಳಿ ಆಸೆ ತೋರ್ಸಕ್ ಒಬ್ರು, ಇವ್ರಿಗೆ ಅದ್ ಹೆಂಗ್ ಕೊಡ್ತಾರೆ ನೋಡ್ತೀನಿ ಅಂತ ಇನ್ನೊಬ್ರು, ಇವೆರಡೂ ಕೂಡ ಓಟನ್ನ ಓಲೈಸುವಂತ ಕೆಲಸಗಳೇ. ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಮೂಗು ತುಪ್ಪ ಸವರ್ಬಿಡೋದು, ನಿಮ್ಗೆ ನಾನು ಇದೀನಪ್ಪ, ಬಿಜೆಪಿ ನಂಬ್ಕೋಬೇಡಿ, ಒಬ್ರು ಹೇಳ್ತಾರೆ, ಇನ್ನೊಬ್ರು ಅದ್ ಹೆಂಗ್ ಕೊಟ್ಬಿಡ್ತೇನೆ ನೋಡ್ತೀನಿ, ನಾನು ತೆಗಿತೀನಿ ಅಂತ. ಇವ್ರು ತೆಗಿಯಕ್ಕೂ ಆಗ್ತಾ ಇಲ್ಲ, ಅವ್ರು ಕೊಡಕ್ಕೂ ಆಗ್ತಾರೆ, ಎರಡೂ ಸುಳ್ಳೆ, ಎರಡೂ ದೊಡ್ಡ ಸುಳ್ಳುಗಳೇ. ಇದರ ಮಧ್ಯೆ ಒಂದು ಕಮ್ಯುನಿಟಿಯನ್ನ ಒದ್ದಾಡಿಸ್ತಾ ಇದಾರ ಈ ವ್ಯವಸ್ಥೆಯಲ್ಲಿ. ಹೌದು, ಒದ್ದಾಡ್ತಾನೆ ಇದಾರೆ. ಇದು 80 ವರ್ಷದಿಂದ ನಾವು ನೋಡ್ಕೊಂಡ್ ಬರ್ತಾ ಇರೋದೇ ಅದೇ. ಇಲ್ಲಿ ಬರೀ ರಾಜಕೀಯ ಪಾಯಿಂಟ್ಸ್ ನಾವ್ ಮೇಲ್ಗೈ ನಿನ್ ಮೇಲ್ಗೈ ಅಂತ ಹೇಳ್ಬಿಟ್ಟು ರಾಜಕೀಯ ಮಾಡ್ತಿದಾರೆ ಅಷ್ಟೇ ಹೊರತು ಸಮುದಾಯ ಮೇಲೆ. ಕುಂಬಿ ಅಂತ ಅಂತಂದ್ರೆ ಇಲ್ಲಿ ಮರಾಠಲ್ಲಿ ಕುಂಬಿ ಅಂತ ಒಂದು ಸಮುದಾಯ ತಂದ್ರು, ಅವ್ರ ಒಂದು ಆಸೆ ಈಗ ಮುಸ್ಲಿಮರು ತೆಗೆದುಬಿಟ್ಟಿದ್ದಾರೆ, ಮಹಾರಾಷ್ಟ್ರ ನಮ್ಗೇನ್ ಕೊಟ್ಬಿಡ್ತಾರಂತೆ ಅಂತ ಹೇಳಿ. ಅಲ್ಲೂ ಆತರ ನಿಮ್ಗೆ ಕೊಡಕ್ ಬರಲ್ಲ. ಅದಕ್ಕೆ ಅವ್ರನ್ನ ಬ್ಯಾಕ್ವರ್ಡ್ನೆಸ್, ಇನ್ನೊಂದು ಅಗ್ರೇರಿಯನ್ ಗ್ರೌಂಡ್ಸ್, ಅವ್ರು ಹಿಂದುಳಿದ್ ಬಿಟ್ಟಿದ್ದಾರೆ, ವರ್ಗಗಳು ಗ್ರೂಪ್ಸ್ ಅಂತ ಟ್ರೀಟ್ ಮಾಡಿ ಅವ್ರು ಕೊಡಿ ಅಂತ ಅಲ್ಲಿ ವಾದ ಶುರುವಾಗಿರೋದು ಈಗ ಮಹಾರಾಷ್ಟ್ರದಲ್ಲಿ. ಹೌದು, ಅದು ಮರಾಠ ರಿಸರ್ವೇಶನ್ ಬೇಕು ಅನ್ನೋದು ಬಹಳ ವರ್ಷಗಳಿಂದ ಅಲ್ಲಿ ಹೋರಾಟ ನಡೀತಾ ಇದೆ. ಈಗ ಮಾಹಿತಿ ಸರ್ಕಾರ ಅದಕ್ಕೇನೋ ಡಿಸಿಷನ್ ಮಾಡಿದೆ, ಯಾಕಂದ್ರೆ ಮತ್ತೆ ಅದು ಹೋರಾಟಕ್ಕೆ ದೊಡ್ಡದಾದ್ರೆ ಮತ್ತೆ ಇಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಇನ್ನೊಂದೇನಂದ್ರೆ ಈ ರಿಸರ್ವೇಶನ್ ಅನ್ನೋದು 80 ವರ್ಷಗಳಿಂದ ಸತತವಾಗಿ ನಡೀತಾನೆ ಇದಾವೆ. ಬೇರೆ ಹಿಂದುಳಿದಲ್ಲೂ ಅಷ್ಟೇ ಎಷ್ಟೋ ಹಿಂದುಳಿದಲ್ಲಿ ವರ್ಗದಲ್ಲಿರೋರು ನಾವು ಎಷ್ಟಿಗೆ ಬರ್ಬೇಕು ಅಂತ ಹೋರಾಟಗಳು ಕೂಡ ನಡೀತಾ ಇದೆ. SC ಈಗ ಒಳ ಮೀಸಲಾತಿನೂ ಇತ್ತೀಚೆಗೆ ಅಷ್ಟೇ ಕೊಟ್ಟರು, ಅದನ್ನು ಅಷ್ಟೇ ಒಂದು ಸುಪ್ರೀಂ ಕೋರ್ಟ್ ಒಂದು ಕೋರ್ಟ್ ಜಡ್ಜ್ಮೆಂಟ್ ಬಂದಿದ್ದಾದ್ಮೇಲೆ ಅಲ್ಲಿ ಒಳ ಮೀಸಲಾತಿನ ಕೊಟ್ಟಿದ್ದಿಲ್ಲ ಅಂತಂದ್ರೆ ಅದು ಎಷ್ಟು ವರ್ಷಗಳಿಂದಾನು ಅದು ಆಗಿರ್ಲಿಲ್ಲ. ಆ ತರ ಬದಲಾವಣೆಗಳು ಆಗ್ತಾ ಇರ್ತವೆ. ಹಾಗಾಗಿ ಸಂವಿಧಾನ ಬಿಟ್ಟು ಮಾಡ್ಲಿಕ್ಕೆ ಯಾವುದೇ ಸರ್ಕಾರದಲ್ಲಿ ಆಗಲ್ಲ ಅಷ್ಟೇ. ಥ್ಯಾಂಕ್ ಯು ಆದ್ಮೇಲೆ ಕೂಡ ಥ್ಯಾಂಕ್ ಯು ಕೇಶವ್ ಅವರೇ, ಥ್ಯಾಂಕ್ ಯು ಉತ್ಕರ್ಷ್ ಅವರೇ. ಆದ್ಮೇಲೆ ಕೂಡ ರಜಾಕ್ ಜಿ ಇನ್ನೊಂದಿನ ಡಿಬೇಟ್ ಇಟ್ಕೊಳ್ತೀನಿ ನಾನು. ರಜಾಕ್ ಜಿ ಇನ್ನೊಂದಿನ ಡಿಬೇಟ್ ಇಟ್ಕೊಳ್ತೀನಿ. ಇವೆಲ್ಲವೂ ಒಂದೇ ಒಂದು ಗಂಟೆಯಲ್ಲಿ 45 ನಿಮಿಷ 50 ನಿಮಿಷದಲ್ಲಿ ಮುಗಿದು ಹೋಗ್ಬಿಡುತ್ತೆ ಅಂತ ನನಗೆ ಅನ್ಸಲ್ಲ. ಖಂಡಿತ ನಮ್ಮ ಕರಿತೀನಿ. 5 ವರ್ಷದ ಸಮಸ್ಯೆ ಒಂದೇ ಗಂಟೆಯಲ್ಲಿ ಮುಗಿಯಲ್ಲ. ಮಾತಾಡೋಣ ರಜಾಕ್ ಜಿ, ಇನ್ನೊಂದಿನ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ರಜಾಕ್ ಅವರೇ, ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಉತ್ಕರ್ಷ್, ಥ್ಯಾಂಕ್ ಯು ಡಾಕ್ಟರ್ ಕೇಶವ್ ಅವರೇ. ಮೀಸಲಾತಿಗಳ ವಿಚಾರದಲ್ಲಿ ತುಷ್ಟೀಕರಣ ತುಚ್ಛೀಕರಣ ಎರಡೂ ಅಪಾಯಕಾರಿನೇ. ತುಷ್ಟೀಕರಣ ಮಾಡಿ ಕೆಲವರು ಓಟ್ ತೊಗೊಂಡ್ಬಿಟ್ಟು ಗೆದ್ದು ಬಿಡ್ತಾರೆ, ತುಚ್ಛೀಕರಣ ಮಾಡಿ ಕೆಲವರು ಓಟಿಗೆ ಪ್ರಯತ್ನ ಪಡ್ತಾ ಇರ್ತಾರೆ. ಇವುಗಳ ಆಚೆಗೆ ಈ ನೆಲದಲ್ಲಿ ಜೆನ್ಯೂನ್ ಆಗಿ ಯಾವುದೇ ಕ್ಯಾಸ್ಟ್ ಆಗಲಿ ಯಾವುದೇ ಧರ್ಮದಲ್ಲಾಗಲಿ ಸಮಸ್ಯೆಗೆ ಸಿಕ್ಕಾಕೊಂಡಿರ್ತಕ್ಕಂಥ ವ್ಯಕ್ತಿ, ಒಂದು ಮಗು, ಒಬ್ಬ ಮನುಷ್ಯ ಯಾರೇ ಇದ್ದರೂ ಕೂಡ ಆ ಮನುಷ್ಯನಿಗೆ ನ್ಯಾಯಯುತವಾಗಿ ಏನು ಸೌಲಭ್ಯಗಳು ಸಿಗಬೇಕೋ ಅದು ಸಿಗುವಂತಾಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.